ಸ್ಪ್ರೆಡ್ ಆಯಿತು. ಏನಂದರೆ ಪರಮ್ ಅವರೇ, ನಿದ್ದೆ ಮಾಡೋನು ಸೋಂಬೇರಿ, ನಿದ್ದೆ ಮಾಡೋನು ಅಂದರೆ ವೇಸ್ಟ್ ಬಾಡಿ. ನಿಮ್ಮ ಬ್ರೈನಲ್ಲಿ ಇರ್ತಕ್ಕಂತಹ ಟಾಕ್ಸಿನ್ಸ್ಗಳು ರಿಮೂವ್ ಆಗದೆ ನಿದ್ದೆನಲ್ಲಿ. ಆ ಡೀಪ್ ಸ್ಲೀಪ್ಗೆ ಹೋದರೆ ಮಾತ್ರ ನಿಮ್ಮ ಬಾಡಿ ನಿಮ್ಮ ಬ್ರೈನಲ್ಲಿರೋ ಟಾಕ್ಸಿನ್ಸ್ನ ತೆಗೆಯುತ್ತೆ. ಜೊತೆಗೆ ನಿಮ್ಮ ದೇಹಕ್ಕೆ ಬೇಕಾಗಿರೋ ಗ್ರೌತ್ ಹಾರ್ಮೋನ್ಸ್ ಅಂತ ಕರಿತೀವಿ, ಅಂದರೆ ಬೆಳವಣಿಗೆಯ ಹಾರ್ಮೋನ್ಗಳು ಉತ್ಪತ್ತಿ ಆಗೋದೇ ರಾತ್ರಿ ಟೈಮಲ್ಲಿ. ಜೊತೆಗೆ ನಿಮ್ಮ ದೇಹಕ್ಕೆ ಮೇನ್ ಅಂಗಾಂಗಗಳೇನಿದೆ, ಲೈಕ್ ಹಾರ್ಟ್, ಲೈಕ್ ಕಿಡ್ನಿ, ಲೈಕ್ ಲಿವರ್, ಲೈಕ್ ಇಂಟೆಸ್ಟೈನ್, ಲೈಕ್ ಪ್ಯಾನ್ಕ್ರಿಯಾಸ್ ಎಲ್ಲ ರಿಪೇರಿ ಆಗೋದು ನೈಟ್. ನಮ್ಮ ಜನ ಈಗ ಹೆಂಗಿದ್ದಾರೆ ಅಂತಂದರೆ, ಗಡತ್ತಾಗಿ 12 ಗಂಟೆಗೆ ಬಂದು ತಿಂದ್ಬಿಡೋದು, ಸೊ ಅಡ್ಡಾಡ್ಕೊಂಡು ಹೋಗಿ ಪಾರ್ಟಿ ಮಾಡ್ಕೊಂಡು ಬರೋದು, ಏನೇನೋ ಮಾಡ್ಕೊಂಡು ಬರೋದು, ಬಂದ್ಬಿಟ್ಟು 2 ಅವರ್ ಮೊಬೈಲ್ ನೋಡೋದು, ದೆನ್ ಮಲಗೋದು. ನೋಡಿ ಸರ್, ನಿಮ್ಮ ವಂಶ, ನಿಮ್ಮ ಜನರೇಷನ್ ಪ್ರಿಪೇರ್ ಆಗೋದಿಲ್ಲ ಅಂದರೆ ನಿಮ್ಮ ಅಡುಗೆ ಮನೇಲಿ ಅಂತ. ನಿಮ್ಮ ವಂಶದ ಮುಂದಿನ ಮೊಮ್ಮಕ್ಕಳು, ಮೊಮ್ಮಗಳು, ಇಡೀ ನಿಮ್ಮ ವಂಶ ಜನರೇಟ್ ಆಗೋದಿಲ್ಲ ಅಡುಗೆ ಮನೆ. ಅದೊಂದು ಸರಿ ಮಾಡಿಬಿಟ್ರೆ ನೀವು 90% ಸರಿ ಆಗ್ತೀರ. ನಮ್ಮ ಜನಗಳಿಗೆ ಅಡುಗೆ ಮನೆ ಅಂದರೆ ಏನಂದರೆ ಏನೋ ಬೇಯಿಸ್ಕೊಂಡು ತಿನ್ನೋಕ್ಕಿರೋದು ಅಂತ ಅಲ್ಲ. ಫಸ್ಟ್ ಬಿಟ್ಬಿಟ್ಟವ್ರಲ್ಲ, ಈಗ ಬುಕ್ ಮಾಡೋದು ತರ್ಸ್ಕೊಂಡು ತಿನ್ನು, ಜಲ್ದಿ ಅವ್ರನ್ನ ಬುಕ್ ಮಾಡ್ತಾರೆ ಸರ್. ಯಾವುದಾದ್ರೂ ಆಂಬುಲೆನ್ಸ್, ಯಾವುದಾದ್ರೂ ಚಟ್ಟಕ್ಕೋ. ದಟ್ಸ್ ಅ ವೆರಿ ಸಿಂಪಲ್. ಕ್ವಿಕ್ ಮೀನ್ಸ್ ಇಸ್ ನಥಿಂಗ್ ಈಸ್ ಅ ಕ್ವಿಕ್. ಏನು ಕ್ವಿಕ್ಕಾಗುತ್ತೆ, ಏನಕ್ಕೆ ಆ ಥರಕ್ಕೆ ಹೋಗಬೇಡಿ. ಇವತ್ತು ನೀವು ನನ್ನ ಬಾಡಿ ನೋಡಿ ಖುಷಿ ಪಡ್ತಾ ಇದ್ದೀರಾ. ಆ್ಯಂಡ್ ನಾನು ಜಿಮ್ಗೆ ಹೋದಾಗ ನನ್ನ ಫ್ರೆಂಡ್ಸ್ ಕೂಡ ತುಂಬ ಖುಷಿ ಪಡ್ತಾರೆ ನನ್ನ ಜೊತೆ ಜಿಮ್ ಮಾಡೋಕ್ಕೆ. ಸರ್, ಈ ಪರ್ಫಾರ್ಮೆನ್ಸಿಗೆ ಕಾರಣ ಏನು ಅಂತಂದರೆ, ನಮ್ಮ ಮನೆಯಲ್ಲಿ ನಮ್ಮ ಮನೆಯವಳು ಅಡುಗೆ ಮಾಡ್ತಾಳೆ, ಅಡುಗೆ ಮಾಡೋಕ್ಕೂ ಒಬ್ಬರಿದ್ದಾರೆ. ಇವರಿದ್ದರೂ ನನ್ನ ಫುಡ್ನ 50 to 60% ನಾನು ಅಡುಗೆ ಮಾಡ್ಕೊತೀನಿ. ಅಂದರೆ 100% ಐ ವಿಲ್ ಪ್ರಿಪೇರ್ ಮೈ ಫುಡ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ದಟ್ ಆ್ಯಂಡ್ ಐ ವೆರಿ ಲವ್ ದಸ್. ನಾನು ಏನು ತಿನ್ಬೇಕಾದ್ರೆ ನಾನು ಮಾಡ್ಕೋತೀನಿ, ನನಗಿಷ್ಟ, ಅದು ತುಂಬ ಖುಷಿ ಪಡ್ತೀನಿ. ಅಂದರೆ ಏನಂತಂದರೆ, ನೀನು ಫಸ್ಟ್ ಆರೋಗ್ಯವಾಗಿರಬೇಕಾ, ಅಡುಗೆ ಮಾಡೋದು ಅದೆಲ್ಲ ಗಲೀಜ್ ಅಂತ ಅನ್ನಬಾರ್ದು. ನಿಮಗನ್ಸುತ್ತೆ ಇಷ್ಟು ಬ್ಯುಸಿ ಬಿಸ್ನೆಸ್ ಮ್ಯಾನ್ ಹೆಂಗಪ್ಪ ಅದೆಲ್ಲ ಅಂತ. ಅರೆ, ಎಲ್ಲ ಬ್ಯುಸಿ, ಹೌದು, ನಾನೇ ಇಲ್ಲ ಅಂದಮೇಲೆ ಬೇರೆದೆಲ್ಲ ತೊಗೊಂಡು ಏನು ಮಾಡೋಕ್ಕೆ. ಸೊ ಹಂಗಾಗಿ ಒಳ್ಳೆಯದ್ರ ಕಡೆಗೆ ನೀವು ಆದಷ್ಟು ವಾಪಸ್ ಬನ್ನಿ, ಇದನ್ನು ಮಾಡ್ಕೊಳ್ಳಿ. ನಾನೀಗ ನಿಮ್ಗೆ ಹೇಳ್ತಾ ಇದ್ದೆ, ಪರ್ಟಿಕ್ಯುಲರ್ ಒಂದೊಂದು ಪ್ರಾಬ್ಲಮ್ ಬಗ್ಗೆ ನಾನು ಇಲ್ಲಿ ವೀಕ್ಷಕರಿಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ಮ್ಯಾಕ್ಸಿಮಮ್ ಜನ ಫ್ಯಾಟಿ ಲಿವರ್ ಅಂತ ಕರೀತಾರೆ. ಫ್ಯಾಟಿ ಲಿವರ್ ಅಂತ ಅಂದರೆ ನಿಮ್ಮ ಲಿವರ್ ನಮ್ಮ ದೇಹದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂಗ ಸರ್. ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂಗ. ಯಾಕೆ ಅಂತಂದರೆ, ಲಿವರ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಅನಿಸುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ಒಂದೊಂದು ಅಂಗಕ್ಕೆ ಒಂದೊಂದು ಕೆಲಸ ಇದ್ದರೆ ಲಿವರ್ಗೆ ಎಲ್ಲ ಕೆಲಸನೂ ಇದೆ ಸರ್. ಯಾರೋ ಒಬ್ಬ ಮಹಾತ್ಮ ಈ ಹೃದಯದ ಮೇಲೆ ಫಿಲ್ಮ್ಗಳು ತೆಗೆದುಬಿಟ್ಟ, ಹೃದಯ ಕಣ್ಣೀರು, ಹೃದಯ ತೆರೆಯಿತು, ಹೃದಯ ಹರಡಿತು ಅಂತ. ಆದರೆ ಇದು ಮೋಸ ಸರ್. ಆ್ಯಕ್ಚುಲಿ ನಮ್ಮ ಬಾಡಿಲಿ ಎಷ್ಟು ಕೆಲಸ ಮಾಡೋದು ಲಿವರ್ ಸರ್. ಸೊ ಈಗ ಲಿವರ್ ಅರಳಿತು, ಲಿವರ್ ಮಿಡಿಯಿತು, ಆ್ಯಂಡ್ ನೋ ಒನ್ ನೋ ದಟ್ ಆ್ಯಕ್ಚುಲಿ ಈ ಪಾರ್ಶಾಲಿಟಿ ಅನ್ನೋದು ಅಂಗದೊಳಗೂ ನಡೆದ್ಬಿಟ್ಟಿದೆ ನಮಗೆ. ಸೊ ನಮ್ಮ ದೇಹದಲ್ಲಾಗೋ ಪ್ರತಿಯೊಂದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕ್ರಿಯೆಗೆ ಲಿವರ್ ಕಾರಣ ಆಗಿರುತ್ತೆ. ನಿಮ್ಮ ದೇಹದ ಪ್ರತಿಯೊಂದು ಹಾರ್ಮೋನ್ ಪ್ರಾಪರಾಗಿ ಉತ್ಪತ್ತಿ ಆಗಬೇಕು ಅಂದರೆ ಲಿವರ್ ಕಾರಣ ಆಗಿರುತ್ತೆ. ನಿಮ್ಮ ಸ್ಕಿನ್ ಹೆಲ್ತ್, ನಿಮ್ಮ ಹೇರ್ ಹೆಲ್ತ್, ಟೋಟಲ್ ನೀವು ಜಿಂಕೆ ಥರ ಇರಬೇಕು, ನಿಮ್ಮ ದೇಹ ಎಲ್ಲ ಪ್ರಾಪರಾಗಿ ನಡಿಬೇಕು ಅಂದರೆ ನಿಮ್ಮ ಲಿವರ್ ಪ್ರಾಪರಾಗಿರಬೇಕು. ಆ ಲಿವರ್ ಏನಾಗಿದೆ, ಇವತ್ತು ಎಕ್ಸಸೈಸ್ ಇಲ್ಲ, ಇವತ್ತು ಅದಕ್ಕೆ ಬೇಕಾದಂಥದ್ದಿಲ್ಲ, ಪ್ರೋಸೆಸ್ಡ್ ಫುಡ್ ಜಾಸ್ತಿ ತಿಂತಾ ಇದ್ದೀವಿ, ಅನ್ನೆಸೆಸರಿ ಆ ಲಿವರ್ ಮೇಲೆ ಸ್ಟ್ರೆಸ್ ಜಾಸ್ತಿ ಮಾಡ್ತಾ ಇದ್ದೀವಿ, ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಇದೆ, ಸ್ಮೋಕಿಂಗ್ ಜಾಸ್ತಿ ಇದೆ. ಸೊ ಒಂದು ಸಲ ಲಿವರ್ ಕೈ ಕೊಡ್ತಾ ನೀನು ಇನ್ಯಾವುದಕ್ಕೂ ಅದನ್ನು ಇದು ಮಾಡೋಕ್ಕಾಗಲ್ಲ. ಅಂದರೆ ಬೇರೆ ಟ್ರೀಟ್ಮೆಂಟ್ಗಳು ಯಾವ ನಿನ್ನ ದೇಹದ ಮೇಲೆ ಎಫೆಕ್ಟ್ ಬೀಳ್ತಿರಲ್ಲ. ನಿನಗೆ ದಪ್ಪ, ತುಂಬ ಜನ ಸಣ್ಣ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಒಬೆಸಿಟಿ. ಸಣ್ಣ ಆಗೋರು ಫಸ್ಟ್ ಲಿವರ್ನ ಕೇರ್ ಮಾಡಬೇಕು. ಆ ಲಿವರ್ನ ಕೇರ್ ಮಾಡಿದ್ಮೇಲೆ ಅವ್ರ ವೆಯ್ಟ್ ತಂತಾನೆ ಕರಗುತ್ತೆ. ಸೊ ಅಂಥ ನ್ಯೂಟ್ರಿ ಲಿವರ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇಸ್ ಎ ರಿಚ್ ಆಫ್ ನ್ಯೂಟ್ರಿಷನ್ಸ್. ಇದು FASSIಯಲ್ಲಿ ಬಂದಿರತಕ್ಕಂಥದ್ದು ಆ್ಯಂಡ್ ಫುಡ್ ಅಂತ ಇದು. ಓಕೆ, ಇದನ್ನು ಟ್ಯಾಬ್ಲೆಟ್ ಫಾರ್ಮ್ಗೆ ನಾವು ಏನಕ್ಕೆ ಹೈಡ್ರಾಲಿಕಲ್ ಪ್ರೆಸ್ ಮಾಡಿರ್ತೀವಿ ಅಂದರೆ, ಇದನ್ನ ಪೌಡ್ರ್ ಫಾರ್ಮಲ್ಲೋ ಇನ್ನೊಂದು ಫಾರ್ಮಲ್ಲೋ ಕೊಟ್ಟರೆ ನೀವು ಕನ್ಸ್ಯೂಮ್ ಮಾಡೋದು ಕಷ್ಟ ಅಂತ ಇದನ್ನ ಟ್ಯಾಬ್ಲೆಟ್ ಫಾರ್ಮಿಗೆ ಕೊಟ್ಟಿರ್ತೀವಿ. ಒನ್ ಆಫ್ ದ ರಿಚೆಸ್ಟ್ ನ್ಯೂಟ್ರಿಷನ್ಸ್ಗಳಿಂದ ರೆಡಿಯಾಗಿರ್ತಕ್ಕಂಥ ಈ ನ್ಯೂಟ್ರಿ ಲಿವರ್ ಏನಿದೆ, ಈ ವರ್ಜಿನ್ ಕೋಕೋನಟ್ ಆಯಿಲ್ ಆ್ಯಂಡ್ ನ್ಯೂಟ್ರಿ ಲಿವರ್, ಇದು ಕಾಂಬಿನೇಷನ್ ಸ್ಟಾರ್ಟ್ ಮಾಡ್ತಿದ್ದಂಗೆ ನಿಮ್ಮ ಲಿವರ್ ನ್ಯಾಚುರಲ್ ಆಗ್ತಾ ಬರುತ್ತೆ, ನಾರ್ಮಲ್ ಆಗ್ತಾ ಬರುತ್ತೆ ಆ್ಯಂಡ್ ಹೆಲ್ದಿ ಆಗ್ತಾ ಬರುತ್ತೆ. ಅದರ ಸಂಕೇತಗಳೇನು, ನಿಮ್ಮ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ.
ಅದೇ ಅದರ ಔಟ್ಪುಟ್ಟು ಆ್ಯಂಡ್ ಹೇರ್ ಉದುರೋದು ತಲೆ ಕೂದಲು ಉದುರೋದು ನಿಂತೋಗುತ್ತೆ. ನಿಮ್ಮ ಎನರ್ಜಿ ಲೆವೆಲ್ ಚೇಂಜ್ ಆಗ್ತಾ ಬರುತ್ತೆ, ಬಾಡಿ ರೆಸ್ಪಾನ್ಸ್ ಚೆನ್ನಾಗ್ತಾ ಬರುತ್ತೆ. ಅದರ ತಕ್ಕನಾಗೇ ನೀವು ಒಂದು ಬೆಟರ್ ಲೈಫ್ ಸ್ಟೈಲ್ನ ಅಂದರೆ ಒಂದು ಮೀನಿಂಗ್ಫುಲ್ ಡಯೆಟ್ನ, ಓಕೆ, ಒಂದು ಕಂಪ್ಲೀಟ್ ಡಯಟ್ ಅಂದರೆ ಏನು, ಊಟಕ್ಕೆ ಕೂತಾಗ ಬರೀ ಕಾರ್ಬ್ಸ್ ಜಾಸ್ತಿ ತಿನ್ನಬಾರ್ದು, ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಹೆಂಗೆ ಅಂದರೆ ಪ್ರೋಟೀನ್ ಇರಬೇಕು, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫ್ಯಾಟ್ ಇರಬೇಕು, ವೈಟಮಿನ್ಸ್ ಇರಬೇಕು. ಈ ಥರ ಒಂದು ಕಂಪ್ಲೀಟ್ ಡಯಟ್ ಜೊತೆ ನೀವು ಅದನ್ನೊಂದು ಕನ್ವರ್ಟ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಲೈಫ್ ನಿಮಗೆ ವಾಪಸ್ ಸಿಗುತ್ತೆ. ಲಿವರ್ ಒಂದು ಸರಿ ಆಯಿತಾ ನಿಮ್ಮ ಬಾಡಿ ರಾಕೆಟ್ ಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ 20% ಏನಿತ್ತು ವರ್ಜಿನ್ ಕೊಕೊನಟ್ ಆಯಿಲ್ ಕ್ಲೆನ್ಸ್ ಮಾಡುತ್ತೆ, ಇಮ್ಯುನಿಟಿನ ರೀಬಿಲ್ಡ್ ಮಾಡುತ್ತೆ. ಇನ್ನು ಉಳಿದಿದ್ದ 20%ನ ಈ ಲಿವರ್ ಅಂದರೆ ಇದನ್ನು ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಜನ ಈಸಿಯಾಗಿ ಫ್ಯಾಟಿ ಲಿವರಿಂದ ಆಚೆ ಕಡೆಗೆ ಬಂದು ಒಂದು ಆರೋಗ್ಯವಂತ ಜೀವನನ ಮಾಡ್ಬೋದು ಅಂತೇಳಿ ನಾವು ಈ ಲಿವರ್ ಕೇರ್ನ ಮಾಡಿದ್ವಿ. ಇದರ ನಂತರ ನಾವೇನು ಮಾಡಿದ್ವಿ, ಇತ್ತೀಚಿನ ದಿನಗಳಲ್ಲಿ ಈ ಆರ್ಥೋ ರಿಲೇಟೆಡ್, ಸರ್ ನನಗೆ ತುಂಬ ಮೈಕೈ ನೋವಿದೆ, ಆರ್ಥರೈಟಿಸ್ ರಿಲೇಟೆಡ್ ತುಂಬ ಪ್ರಾಬ್ಲಮ್ ಇದೆ, ನನಗೆ ಪ್ರಾಬ್ಲಮ್ ಆಗ್ತಾಯಿದೆ, ಮೈಕೈ ನೋವು ಬರ್ತಾ ಇದೆ ಸರ್, ಅದರಲ್ಲಿ ತುಂಬ ಇದೆ. ಆಕ್ಸಿಡೆಂಟ್ ಆಗಾಗೋ ಪೇಯ್ನ್ಗಳೇ ಬೇರೆ, ಇನ್ನೊಂದು ಥರ ಆಗಾಗೋ ಪೇಯ್ನ್ಗಳೇ ಬೇರೆ. ಆ್ಯಕ್ಚುಲಿ ನಾವೇನಿವತ್ತು ಕಾರ್ಟಿಲೇಜ್ ಅಂತ ಕರಿತೀವಿ, ಎಕ್ಸಾಂಪಲ್ 2 ಬೋನ್ ಮಧ್ಯದಲ್ಲಿ ಒಂದು ಗಮ್ ಟೈಪಲ್ಲಿ ಇರುತ್ತೆ. ಸೊ ದಟ್ ಈಸ್ ಅ ಪ್ಯೂರ್ ಫಾರ್ಮ್ ಆಫ್ ಫ್ಯಾಟ್ ಅಂತ. ಅಂದರೆ ನೀವು ತಿಳ್ಕೊಳ್ಳಿ, ಫ್ಯಾಟಿಂದ ಇರೋದು. ಫ್ಯಾಟ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಮೈಕೈ ನೋವು ಏನಕ್ಕೆ ಜಾಸ್ತಿ ಆಗುತ್ತೆ ಅಂತಂದರೆ, ಗುಡ್ ಫ್ಯಾಟ್ ಹೋಗಲಿಲ್ಲ ಅಂತ ಅಂದರೆ ನೀವು ಆ ಭಾಗಕ್ಕೆ ಸರಿಯಾದ ಪೋಷಣೆನ ಕೊಡೋಕ್ಕಾಗಲ್ಲ, ಆಟೋಮೆಟಿಕಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಸೊ ಅಂಥವ್ರಿಗೋಸ್ಕರನೇ ನಾವೇನು ಮಾಡಿದ್ವಿ, ಯಾರ್ಯಾರು ದೇ ಆರ್ ಸಫರಿಂಗ್ ಫ್ರಮ್ ದ ಜಾಯಿಂಟ್ ಪೇಯ್ನ್ಸ್ ಅವರಿಗೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ಜೊತೆನೆ, ಯಾಕೆಂದರೆ ಅವ್ರಿಗೂ ಬಾಡಿ ಕ್ಲೆನ್ಸ್ ಆಗಬೇಕು, ಅವರಿಗೂ ಇಮ್ಯುನಿಟಿ ಮತ್ತೆ ರೀಬಿಲ್ಡ್ ಆಗಬೇಕು, ಅವ್ರ ಬಾಡಿ ಫಂಕ್ಷನ್ಸ್ ಪ್ರಾಪರಾಗಿ ಆಗಬೇಕು, ಎನ್ಸೈಟಿಯಿಂದ ವಾಪಸ್ ಬರಬೇಕು. ಯಾಕೆಂದರೆ ಇಸ್ ಅ ಬ್ರೈನ್ ಫುಡ್, ಅವರನ್ನು ಸಣ್ಣ ಮಗು ಥರ ಪೋಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನು ಆ ಜಾಯಿಂಟ್ ರಿಲೇಟೆಡ್ ಏನೇನು ಪ್ರಾಬ್ಲಮ್ ಇದೆ, ಎಕ್ಸಾಂಪಲ್ ಅಲ್ಲಿ ಏನೇನು ಪೋಷಕಾಂಶಗಳು ಬೇಕು ಅದನ್ನು ಅದ್ಭುತವಾಗಿ ಇದರಲ್ಲಿ ಫಿಲ್ ಮಾಡಿದ್ದೀವಿ. ಒಂದೊಂದು ಬಾಟ್ಲಲ್ಲೂ ಕೂಡ 16 ಥರ 20-30 ಥರ ನ್ಯೂಟ್ರಿಯೆಂಟ್ಸ್ನ ಇದರಲ್ಲಿ ಹಾಕಿ ಇದನ್ನು ಪವರ್ಫುಲ್ಲಾಗಿ ರೆಡಿ ಮಾಡಿ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತೇನಾರು ಇದೆ ಅಂತಂದರೆ ಸ್ಲೀಪ್. ಈ ಸ್ಲೀಪ್ ಏನಿದೆ, ನಿದ್ದೆ, ಇದು ನಿಮ್ಮ ದಿನನಿತ್ಯದ ಆರೋಗ್ಯದ 50% ಕೆಲಸನ ನಿದ್ದೆ ಮಾಡುತ್ತೆ. ಇವಾಗ ಇದ್ರ ಬಗ್ಗೆ ನಾನು ಮಾತಾಡಲೇಬೇಕಾಗುತ್ತೆ ಸ್ವಲ್ಪ, ಯಾಕೆಂದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಇದು. ನಾನು ನಿಮ್ಮನ್ನು ಸಾರಿ ಕೇಳ್ತಾ ಇದ್ದೀನಿ, ಕೇಳಿ. ಪೋಷಕಾಂಶ ಭರಿತ ಆಹಾರ ಒಂದು ಕಡೆ ನೀವು ನನಗಿಟ್ರಿ ಅಂತ ಇಟ್ಕೊಳ್ಳಿ. ಗುರು ಅವರೇ, ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಪೋಷಕಾಂಶ ಭರಿತ ಆಹಾರ ಮತ್ತು ಎಕ್ಸಸೈಸ್ಗಳು ಲೈಕ್ ಜಿಮ್, ಯೋಗ ಆ್ಯಂಡ್ ಇದು ವಾಕಿಂಗ್ ಎಲ್ಲ ಇದು, ಮತ್ತು ಒಳ್ಳೆಯ ವಾತಾವರಣ ಮತ್ತು ನಿದ್ದೆ, ಇವಕ್ಕೆಲ್ಲ ಎಷ್ಟೆಷ್ಟು ನೀವು ಮಾರ್ಕ್ಸ್ ಕೊಡ್ತೀರಾ ಅಂತಂದರೆ, ಎಕ್ಸಸೈಸ್, ಫುಡ್ ಆ್ಯಂಡ್ ಎನ್ವಿರಾನ್ಮೆಂಟ್ಗೆ 50% ಕೊಟ್ಟರೆ ಬರೀ ನಿದ್ದೆಗೆ 50% ಕೊಡಬೇಕಾಗತ್ತೆ. ನೀವು ಶಾಕ್ ಆಗ್ತಾ ಇದ್ದೀರಾ? 100%. ನಮ್ಮ ಜನಗಳಲ್ಲಿ ಒಂದು ಕೆಟ್ಟ ವದಂತಿ ಸ್ಪ್ರೆಡ್ ಆಯಿತು. ಏನಂದರೆ ಪರಮ್ ಅವರೇ, ನಿದ್ದೆ ಮಾಡೋನು ಸೋಂಬೇರಿ, ನಿದ್ದೆ ಮಾಡೋನು ಅಂದರೆ ವೇಸ್ಟ್ ಬಾಡಿ. ಎಸ್, ಡೆಫಿನೆಟ್ಲಿ. ಅಂದರೆ ನಿದ್ದೆ ಹಂಗಂದೇ ಜನಗಳನ್ನ ಸೀದಾ ಕಳಿಸ್ಕೊಟ್ಟಿರೋದದು. ನಿದ್ದೆ ಒನ್ ಆಫ್ ದ ಪ್ಯೂರೆಸ್ಟ್ ಫಾರ್ಮ್. ಹೇಳ್ತೀನಿ ನಿದ್ದೆಲಿ ಏನೇನಾಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಬ್ರೈನಲ್ಲಿ ಇರ್ತಕ್ಕಂತಹ ಟಾಕ್ಸಿನ್ಸ್ಗಳು ರಿಮೂವ್ ಆಗುತ್ತೆ ನಿದ್ದೆನಲ್ಲಿ. ಅಂದರೆ ಬ್ರೈನಿಂದ ಟಾಕ್ಸಿನ್ಸ್ ರಿಮೂವ್ ಆಗಬೇಕು ಅಂದರೆ ನೀವು ನಿದ್ದೆನಲ್ಲಿ 4 ಸ್ಟೇಜ್ ಇರುತ್ತೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ. ಆ ಸ್ಟೇಜ್ 4ನ ಏನಂತ ಕರಿತೀವಿ, ಡೀಪ್ ಸ್ಲೀಪ್ ಅಂತ ಕರಿತೀವಿ. ಆ ಡೀಪ್ ಸ್ಲೀಪ್ಗೆ ಹೋದರೆ ಮಾತ್ರ ನಿಮ್ಮ ಬಾಡಿ ನಿಮ್ಮ ಬ್ರೈನಲ್ಲಿರೋ ಟಾಕ್ಸಿನ್ಸ್ನ ತೆಗೆಯುತ್ತೆ, ಜೊತೆಗೆ ನಿಮ್ಮ ದೇಹಕ್ಕೆ ಬೇಕಾಗಿರೋ ಗ್ರೌತ್ ಹಾರ್ಮೋನ್ಸ್ ಅಂತ ಕರಿತೀವಿ. ಅಂದರೆ ಬೆಳವಣಿಗೆಯ ಹಾರ್ಮೋನ್ಗಳು ಉತ್ಪತ್ತಿ ಆಗೋದೇ ರಾತ್ರಿ ಟೈಮಲ್ಲಿ. ಇವತ್ತು ಜನಗಳದ್ದೇನು ಪ್ರಾಬ್ಲಮ್ ಇದೆ ಅಂತ ಅಂದರೆ ಲೇಟ್ ನೈಟ್ ಮಲಗೋದು. ಎಕ್ಸಾಂಪಲ್, ನಮ್ಮ ಬಾಡಿನಲ್ಲಿ ಒಂದು ಸರ್ಕೀಡಿಯಮ್ ರಿದಮ್ ಅಂತ ಇದೆ, ಅಂದರೆ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತ ಕರಿತೀವಿ. ಅದು ಲೈಟ್ಗೆ ಅನುಗುಣವಾಗಿ ಹೊಂದ್ಕೊಂಡಿದೆ. ಅಂದರೆ ಎಕ್ಸಾಂಪಲ್, ಬೆಳಿಗ್ಗೆ ಆದಮೇಲೆ ನಾವೇನೇ ಕಾರಣಕ್ಕೂ ಡೀಪ್ ಸ್ಲೀಪ್ ಮಾಡೋಕ್ಕಾಗಲ್ಲ.
ಯಾಕೆಂದರೆ ದಟ್ ಲೈಟ್ ವೆನ್ ಅಪ್ ಆದಾಗ ನೀನು ಮಲಗಿದೆಯಾ ಅಂತ ಅಂದ್ಕೊತೀಯ, ಸುಮ್ಮನೆ ಉಳ್ಳಾಡ್ತಾ ಇರ್ತೀಯ. ಡೀಪ್ ಸ್ಲೀಪ್ ಸ್ಟಾರ್ಟ್ ಆಗೋದೆ ರಾತ್ರಿ 11-12 ಗಂಟೆಗೆ ನಾವು ಹೋಗ್ಬಿಡ್ಬೇಕು ಅಲ್ಲಿಗೆ. ಯಾಕೆ ಅಂತಂದರೆ ಆಮೇಲೆ ನಾವೇನು ಎಷ್ಟು ಡೀಪ್ ಸ್ಲೀಪ್ ಮಾಡ್ತೀವೋ ನಮ್ಮ ಬಾಡಿ ಅಷ್ಟು ಅನಬಾಲಿಕ್ ಪ್ರೋಸೆಸ್ಸಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಬಾಡಿ ಗುಡ್ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಲೈಕ್ ಗ್ರೋತ್ ಹಾರ್ಮೋನ್ಸ್, ನಾಟ್ ಆರ್ಡಿನರಿ ಹಾರ್ಮೋನ್ಸ್. ಜೊತೆಗೆ ನಿಮ್ಮ ದೇಹಕ್ಕೆ ಮೇಯ್ನ್ ಅಂಗಾಂಗಗಳೇನಿದೆ, ಲೈಕ್ ಹಾರ್ಟ್, ಲೈಕ್ ಕಿಡ್ನಿ, ಲೈಕ್ ಲಿವರ್, ಲೈಕ್ ಇಂಟೆಸ್ಟೈನ್, ಲೈಕ್ ಪ್ಯಾನ್ಕ್ರಿಯಾಸ್ ಎಲ್ಲ ರಿಪೇರಿ ಆಗೋದು ನೈಟ್. ಇದನ್ನು ಭಾಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಂದರೆ ದ ಮೇಜರ್ ರಿಪೇರಿ ವರ್ಕ್ ನಡೆಯೋದು ನೈಟ್. ಬಟ್ ಆ ನೈಟನ್ನು ನೀನು ಹೆಂಗೆ ಮಾಡ್ತಾ ಇದೀಯಾ? ನಮ್ಮ ಜನ ಈಗ ಹೆಂಗಿದ್ದಾರೆ ಅಂತಂದರೆ ಗಡತ್ತಾಗಿ 12 ಗಂಟೆಗೆ ಬಂದು ತಿಂದ್ಬಿಡೋದು, ಸೊ ಅಡ್ಡಾಡ್ಕೊಂಡು ಹೋಗಿ ಪಾರ್ಟಿ ಮಾಡ್ಕೊಂಡು ಬರೋದು, ಏನೇನೋ ಮಾಡ್ಕೊಂಡು ಬರೋದು, ಬಂದ್ಬಿಟ್ಟು 2 ಅವರ್ ಮೊಬೈಲ್ ನೋಡೋದು, ದೆನ್ ಮಲಗೋದು. ಇವತ್ತು ಮಲ್ಗೋಕ್ಕೆ ಹೈಯೆಸ್ಟ್ ಪ್ರಾಬ್ಲಮ್ ಏನಾದ್ರು ಮಾಡ್ತಿದೆ ಅಂದರೆ ಬ್ಲೂ ರೈಸ್. ವೈ? ಬಿಕಾಸ್ ದಿಸ್ ಮೊಬೈಲ್ಸ್ ಆ್ಯಂಡ್ ಮೀಡಿಯಾ ಎವ್ರಿಥಿಂಗ್ ಇಟ್ ವಿಲ್ ಪ್ರೊಡ್ಯೂಸ್ ದ ಬ್ಲೂ ರೈಸ್. ಆ ಬ್ಲೂ ರೈಸ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ಮೆಲಿಟಾನ್ ಅನ್ನೋ ಒಂದು ಹಾರ್ಮೋನ್, ಅದು ಸ್ಲೀಪಿಂಗ್ ಹಾರ್ಮೋನ್, ಅದನ್ನು ಕಿಲ್ ಮಾಡುತ್ತೆ. ಆವಾಗ ಆಟೋಮೆಟಿಕಲಿ ಜನ ಇವತ್ತು ಇನ್ಸೋಮಿನಿಯಾ ಅಂತ ಏನು ಕರಿತಾ ಇದ್ದೀವಿ, ನಿದ್ರಾಹೀನತೆ ಅಂತ ಕರಿತಾ ಇದ್ದೀವಿ, ಇದರಿಂದ ಕ್ಯಾನ್ಸರ್ ಕೂಡ ಬರ್ತಾ ಇದೆ, ಹೃದಯ ಒತ್ತಡ ಜಾಸ್ತಿ ಆಗ್ತಾ ಇದೆ, ಆ್ಯಂಡ್ ತುಂಬ ಪ್ರಾಬ್ಲಮ್ಸ್ಗಳು ಇವತ್ತು. ಅವ್ರು ಏನು ಮಾಡ್ತಾರೆ, ಫ್ರೆಶ್ ಆಗಿಲ್ಲ. ಯಾಕೆ ಅಂತಂದರೆ ವೆನ್ ನೀನೊಂದೊಳ್ಳೆ ಡೀಪ್ ಸ್ಲೀಪ್ನ ಮಾಡಿದೆ ಅಂದಾಗ ಮಾರನೇ ದಿನ ಬೆಂಕಿ ಅಂತ ಎನರ್ಜಿ ಇರುತ್ತೆ, ನಿನ್ನ ಫೋಕಸ್ ಕರೆಕ್ಟಾಗಿರುತ್ತೆ, ವಿಚಲಿತ ಆಗಲ್ಲ. ನಿದ್ದೆ ಮಾಡಿದ ನೋಡಿ, ನಿದ್ಗೆಟ್ನೋ ಬುದ್ಗೆಟ್ನೋ ಅಂತೇಳಿ ಕನ್ನಡದಲ್ಲಿ ಒಂದು ಗಾದೆ ಇದೆ, ಇದು ನೀವು ಕೇಳಿರ್ತೀರ. ನಿದ್ದೆಗೆಟ್ಟ ವ್ಯಕ್ತಿಯ ಬುದ್ಧಿ ಕಂಟ್ರೋಲಲ್ಲಿರಲ್ಲ ಸರ್. ಅವನೊಂಥರ ಚಂಚಲವಾಗಿರ್ತಾನೆ, ಯಾವುದ್ರ ಮೇಲೂ ನಿಖರತೆ ಇರಲ್ಲ. ಅಂದರೆ ಒಬ್ಬ ಯಶಸ್ವಿ ಮನುಷ್ಯನ ಹಿಂದೆ ನಿದ್ದೆ ಇರುತ್ತೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಅಂಥ ನಿದ್ದೆನ ನ್ಯಾಚುರಲ್ಲಾಗಿ ಕೊಡಬೇಕು ಅಂತ ವಿ ಆರ್ ಡಿಸೈಡೆಡ್ ಟು ಇಂಟ್ರೊಡ್ಯೂಸ್ ದಿಸ್ ಡೀಪ್ ಸ್ಲೀಪ್. ಇದರಲ್ಲಿ ಏನಿದೆ, ಅಶ್ವಗಂಧ ಇದೆ, ಶತಾವರಿ ಇದೆ, ಲಾಟ್ ಆಫ್ ಟಗಾರ ಅಂತೇಳಿ ಒಂದು ಪ್ಲ್ಯಾಂಟ್ ಬರುತ್ತೆ, ಅದನ್ನು ಇದರಲ್ಲಿ ಹಾಕಿ ಎಷ್ಟು ಬ್ಯೂಟಿಫುಲ್ಲಾಗಿದ್ದನ್ನ ನಾವು ರೆಡಿ ಮಾಡಿದ್ದೀವಿ ಅಂತಂದರೆ, ವರ್ಜಿನ್ ಕೋಕೋನಟ್ ಆಯಿಲ್ ಅಂದಿದು, ಇದನ್ನು ನೀವು ಕನ್ಸ್ಯೂಮ್ ಮಾಡಿದ್ರಿ ಅಂತಂದರೆ ನಿಮ್ಮ ಲೈಫ್, ಅಂದರೆ ಇದು ನಿಮಗೆ ಯಾವುದೇ ರೀತಿಯ ಅಡಿಕ್ಷನನ್ನು ಮಾಡಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪರ್ಟಿಕ್ಯುಲರಿಗೆ ತಗೊಂಡೋಗ್ಬಿಡಲ್ಲ. ಬಟ್ ನಥಿಂಗ್ ಸರ್, ಇಟ್ ಇಸ್ ಅ ಪ್ಲ್ಯಾಂಟ್ ಬೇಸ್ಡ್ ಸರ್, ಇದು ಕಂಪ್ಲೀಟ್. ಯಾಕೆಂದರೆ ಇದು ಕೆಮಿಕಲ್ ಆದರೆ ನಮಗೆ FSSAI ಒಳಗೆ ಬರಲ್ಲ, ಅಂದರೆ ಫುಡ್ ಒಳಗೆ ಇದು ಬರಲ್ಲ. ದಿಸ್ ಈಸ್ ಎ ಕಂಪ್ಲೀಟ್ ಫುಡ್. ಇದು ಇವೆರಡನ್ನು ನೀವು ತೊಗೊಂಡ್ರಿ ಅಂತಂದರೆ, ಇವತ್ತೇನು ಈ ಕಾರ್ಪೊರೇಟ್ ಜಗತ್ತಲ್ಲಿ ತುಂಬ ಜನ ಗುಡ್ ಕ್ವಾಲಿಟಿ ಸ್ಲೀಪ್ನ ಮಿಸ್ ಮಾಡ್ತಾ ಇದ್ದಾರೆ. ಅಂದರೆ ಫುಡ್ ಬಗ್ಗೆ ನೀವೆಷ್ಟು ಕೇರ್ ಮಾಡ್ತೀರೋ, ಸ್ಲೀಪ್ ಬಗ್ಗೆ ಕೇರ್ ಮಾಡಬೇಕು. ಇದು ಸೋಂಬೇರಿಗಳು ಮಾಡೋ ಕೆಲಸ ಅಲ್ಲ. ಇದು ಏನಾದ್ರು ಜೀವನದಲ್ಲಿ ಸಾಧಿಸ್ತೀನಿ ಅನ್ನೋ ಮೊದಲು ಬೆಟರ್ ಸ್ಲೀಪ್ ಮಾಡು. ಯಾಕೆಂದರೆ ಸ್ಲೀಪ್ ಮಾಡಿ ನೀನು ಎದ್ದ ಮೇಲೆ ನೀನು ಸ್ಟಾರ್ಟ್ ಆದರೆ ಅದರ ಎನರ್ಜಿ ಲೆವೆಲ್ ಬೇರೆ ಇರಬೇಕು. ಯಾಕೆಂದರೆ ಜನ ಅದನ್ನು ಇಷ್ಟಪಡ್ತಾರೆ. ನೀನು ಆಗಲೆಲ್ಲ ವೀಕ್ ಆಗಿದ್ದು, ಮುಖ ಎಳೆ ಬಿಟ್ಕೊಂಡು ನೀನೇ ಕನ್ಫ್ಯೂಸ್ ಆಗಿದ್ದಾಗ ನೀನು ಅದ್ರ ಬದಲು ಸುಮ್ಮನೆ ಮಲ್ಕೊಂಡ್ರೆ ಒಳ್ಳೆಯದು. ಸುಮ್ಮನೆ ಆ ಥರದ ದಿನ ಏನಕ್ಕೆ ಯಾರು ಎಕ್ಸೆಪ್ಟ್ ಮಾಡಲ್ಲ ಅಂಥೇಳಿ ವಿ ಫೈಂಡ್ ದಿಸ್ ಡೀಪ್ ಸ್ಲೀಪ್. ಇದ್ರ ಬಗ್ಗೆನೂ 1.5 ಗಂಟೆ ಕಾರ್ಯಕ್ರಮ ಇದೆ ಆ್ಯಂಡ್ ತುಂಬ ಡೀಟೇಲ್ ಇದೆ. ನೀವು ಈ ಕೆಳಗಿರೋ ನಂಬರಿಗೆ ಕಾಲ್ ಮಾಡಿದ್ರೆ ಮುಂದಿನ, ಯಾಕೆಂತಂದರೆ ಈ ಕಾರ್ಯಕ್ರಮದಲ್ಲಿ ಅಷ್ಟೊಂದು ನಾನು ಹೇಳೋಕ್ಕಾಗಲ್ಲ, ನಿಮಗೆ ಪರ್ಟಿಕ್ಯುಲರ್ ಈ ಪ್ರಾಡಕ್ಟ್ ವಿಡಿಯೋನ ನಮ್ಮ ಟೀಮ್ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ. ಆ್ಯಕ್ಚುಲಿ ತುಪ್ಪ ತಿಂದರೆ ದಪ್ಪ ಸುತ್ತೋಗ್ಬಿಡ್ತೀಯಾ, ಫ್ಯಾಟ್ ಬಂದ್ಬಿಡುತ್ತೆ, ಆಮೇಲೆ ಹಾಲು ಮೊಸರು ತಿನ್ಬೇಡ, ಆಮೇಲೆ ನಿದ್ದೆ ಮಾಡಬೇಡ, ಇಂಥವೆಲ್ಲ ಹೇಳಿ ಒಂದು ಇಡೀ ಜನರೇಷನ್ ಕತ್ಲಲ್ಲಿ ಇಟ್ಬಿಟ್ರು. ಈಗ ಆಕ್ಚುಲಿ ಬಹುಶಃ ಸೋಷಿಯಲ್ ಮೀಡಿಯಾಗಳು ಬಂದ್ಮೇಲೆ ಅಥವಾ ಏನು ನಿಮ್ಮಂಥವ್ರು ಬಂದಮೇಲೆ ಹೊಸ ವಿಷಯಗಳು ಇಲ್ಲ ನಾವು ಭಾರತೀಯ ಪದ್ಧತಿ ಚೆನ್ನಾಗಿತ್ತು, ತುಪ್ಪ ಹೆವಿ ತಿನ್ನೋರು ಎಲ್ಲಿ ಸತ್ತೋಗ್ಬಿಟ್ರು, ಅವ್ರು 100 ವರ್ಷ ಬದುಕಿದ್ರು, ಆಮೇಲೆ ನಿದ್ದೆ ಚೆನ್ನಾಗಿ ಮಾಡೋರು ನಮ್ಮ ಹಿರಿಯರು ನೋಡಿ. ನಮ್ಮೂರಲ್ಲೇ ಕನಕಪುರದಲ್ಲಿ ರೈತರು, ನಾನು ತುಂಬಾ ಚಿಕ್ಕ ಹುಡುಗನಿದ್ದಾಗಲೇ ನೋಡಿದ್ದೀನಿ, ಕರೆಂಟ್ ಇನ್ನು ನಮ್ಮ ಹಳ್ಳಿಗಳಲ್ಲಿ ಇಲ್ಲದೆ ಇದ್ದಾಗ 7 ಗಂಟೆಗೆ ಲಿಟ್ರಲಿ ಆ ಚಾಪೆ ಹಾಸ್ತಿರೋ ಮಣಿಕೊಳಕ್ಕೆ. ಹೌದು, ಬೆಳಗ್ಗೆ 4-5 ಗಂಟೆ ಆರಾಮ್ 7ಕ್ಕೆ ಹಾಸ್ಬಿಡೋರು ಚಾಪೆನ. ಹೌದು, 6 ಗಂಟೆ ತಿಂದು 7ಕ್ಕೆ ಹಾಕಿ ಮಲ್ಕೊಂಬಿಡೋರು. ಹೌದು, ಅಂದರೆ ಅವ್ರ ಬಯಾಲಜಿಕಲ್ ಕ್ಲಾಕ್ ಎಷ್ಟು ಪವರ್ಫುಲ್ ಆಗಿತ್ತು ಅಂತಂದರೆ ನೋಡಿ, ಆ ಲೈಟ್ ಜೊತೆಗೆ ಅವರ ಸಂಯೋಗ, ಆ ಲೈಟ್ ಜೊತೆಗೆ ಅವರ ಪ್ರತಿಕ್ರಿಯೆ. ಅಗ್ಲೊತ್ತು ಮಲಗಿದಾಗ ಅಗ್ಲೊತ್ತಲ್ಲಿ ನೀನು 4th ಸ್ಟೇಜ್ ಸ್ಲೀಪಿಗೆ ಹೋಗೋಕ್ಕೆ ಆಗಲ್ಲ. ಸೊ ಆ ಸ್ಲೀಪ್, ದಟ್ಸ್ ನಾಟ್ ಎ ಸ್ಲೀಪ್. ಸ್ಲೀಪ್ ಮೀನ್ಸ್ ಮಲಗೋದಲ್ಲ, ನಿನ್ನ ಬ್ರೈನ್ ಡಿಟಾಕ್ಸಿಫಿಕೇಷನ್ ಆಗಬೇಕು, ನಿನ್ನ ಅಂಗಾಂಗಗಳು ರಿಪೇರಿ ಆಗಬೇಕು, ಆ್ಯಂಡ್ ನಿನ್ನಲ್ಲಿ ಗ್ರೋತ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಬೇಕು. ಅಗ್ಲೊತ್ತೆಲ್ಲಾಗುತ್ತದು. ಸೊ ನೋಡಿ, ಮಕ್ಕಳು ಮಲಗಿದ್ರೆ ಹೇಳ್ತಾರಲ್ಲ, ಬೆಳೆ ಮಕ್ಕಳು ಮಲ್ಕೊಳ್ಳಿ ಬಿಡು ಅಂತ. ಎಸ್, ನಿದ್ದೆಲ್ಲಿ ಬೆಳಿಬೇಕು ಅಂತ ಇದೊಂದು ಗಾದೆ ಇರುತ್ತೆ, ನಿದ್ದೆಲ್ಲಿ ಮಕ್ಕಳು ಬೆಳೆಯೋದು ಅಂತ. ಅಂದರೆ ನಿದ್ದೆಲ್ಲಿ ಬೆಳೀತಾರೆ ಅಂತಂದರೆ ಅವ್ರು ಯಾರೂ ದಡ್ರಲ್ಲ, ಅವರಿಗಷ್ಟು ಜ್ಞಾನ ಇತ್ತು. ಸೊ ಈ ಆಹಾರದ ವಿಚಾರದಲ್ಲಿ ನಿದ್ದೆನೂ ಒಂದು ಪ್ರಮುಖವಾದ ಅಂಗ ಅಂತೇಳಿ ನಾವು ಆ ಒಂದು ಪ್ರಾಡಕ್ಟ್ನ, ಪರ್ಟಿಕ್ಯುಲರ್ ಪ್ರಾಡಕ್ಟ್ನ, ಅವನು ಸ್ಟ್ರೆಸ್ ಫ್ರೀ ಆಗಬೇಕು, ಅವನು ತುಂಬ ಲವಲವಿಕೆಯಿಂದ ಇರಬೇಕು, ಒಂದೊಳ್ಳೆ ಜೀವನ ಮಾಡಬೇಕು ಅಂತ ತಂದ್ವಿ.
ಇತ್ತೀಚಿನ ದಿನಗಳಲ್ಲಿ ನಾವು ಡಯಾಬಿಟಿಸ್ ಬಗ್ಗೆ ತುಂಬ ಕೇಳ್ತಾ ಇದ್ದೀವಿ ಪರಮ್ ಅವರೇ. ಡಯಾಬಿಟಿಸ್ ಈ ಡಯಾಬಿಟಿಸ್ ಬಗ್ಗೆ ನಾನು ಹೇಳಬೇಕು ಅಂದರೆ ಇಟ್ಸ್ ಸೋ ಸಿಂಪಲ್. ಒಬ್ಬ ವೀಕೆಸ್ಟ್ ಪುಡಿ ರೌಡಿನ ನನ್ನ ಲಾಭಕ್ಕೋಸ್ಕರ ಅವನ್ನ ತುಂಬ ದೊಡ್ಡ ಪವರ್ಫುಲ್ ವ್ಯಕ್ತಿಯನ್ನಾಗಿ ಮಾಡಿರೋ ಕಾಯಿಲೆನೇ ಈ ಡಯಾಬಿಟಿಸ್ ಅಂತ. ಸೊ ಇದರದ್ದು ಮಾಫಿಯಾ ಹೆಂಗಿದೆ ಅಂತಂದರೆ, ಈ ಶೀತ, ಜ್ವರ, ಕೆಮ್ಮು ಇವೆಲ್ಲ ಒಬ್ಬನ ಲೈಫಲ್ಲಿ ಒಂದು ಸ್ಪ್ಯಾನ್ ಅಂತ ಚೆಕ್ ಮಾಡಿದ್ರೆ ಒಂದು 10 ಸಲ 20 ಸಲ ಬಂದ್ಬಿಟ್ಟು ಹೋಗ್ಬಿಡುತ್ತೆ. ಐ ಗಾಟ್ ಮೈ ಪಾಯಿಂಟ್. ನಿಮಗೆ ಎಷ್ಟು ಸರಿ ಶೀತ ಆಗಿದೆ ಅಂತಂದರೆ ಇಡೀ ನಿಮ್ಮ ಲೈಫಲ್ಲಿ ಒಂದು 10 ಸಲ 20 ಸಲ 30 ಸಲನೇ ಇಟ್ಕೊಳ್ಳಿ ಸರ್. ಆಯ್ತು, ಒಂದು 6 ತಿಂಗಳು ಆಗುತ್ತೆ ಅಂತ ಇಟ್ಕೊಂಬಿಡಿ ಸರ್, ಅಷ್ಟೇ. ಬಟ್ ಡಯಾಬಿಟಿಸ್ ಅದರಲ್ಲಿ ಸೇಲ್ ಆಗೋ ಮಾತ್ರೆಗಳು, ಅದರಲ್ಲಿ ಸೇಲ್ ಆಗೋದಕ್ಕಿಂತ ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ಬಂದರೆ ಅವನು ಲೈಫ್ ಟೈಮ್ ಕೊಡ್ತಾನಲ್ಲ ಬಿಸ್ನೆಸ್, ದಟ್ ಈಸ್ ಅ ಮೋಸ್ಟ್ ಪವರ್ಫುಲ್ ಬಿಸ್ನೆಸ್ ಅಂತ. ಇದನ್ನು ನೀಟಾದ ಒಂದು ಬಿಸ್ನೆಸ್ ಸ್ವರೂಪನ ಕೊಟ್ಟು ಡಯಾಬಿಟಿಸ್ನ ಸರಿಯಾಗಿ ಅರ್ಥ ಮಾಡಿಸ್ತಾಳೆ. ವಾಟ್ ಈಸ್ ಟೈಪ್ 1 ಡಯಾಬಿಟಿಸ್, ವಾಟ್ ಈಸ್ ಟೈಪ್ 2 ಡಯಾಬಿಟಿಸ್, ವಾಟ್ ಆರ್ ದ ಮೇನ್ ಟು ಬಿ ಇನ್ಟೇಕ್. ಇವತ್ತು ನಾನು ನಿಮಗೆ ಸ್ವಲ್ಪ ಈ ಡಯಾಬಿಟಿಸ್ ಬಗ್ಗೆ ಒಂದು 5 ನಿಮಿಷ ಜಾಸ್ತಿ ತೊಗೋತೀನಿ. ನೀವು ಕೇಳಬೇಕು ಯಾಕೆ ಈ ಡಯಾಬಿಟಿಸ್ನ ಈ ಥರ ಮಾರ್ಪಾಡು ಮಾಡಿದ್ರು, ಏನಕ್ಕೆ ಅಂತಂದರೆ ಸಿಂಪಲ್. ಡಯಾಬಿಟಿಸಲ್ಲಿ ಒಂದು, ನಿಮ್ಮ ಪ್ಯಾಂಕ್ರಿಯಾಸ್ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಯಾಕೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಮೀನ್ಸ್ ನಿನ್ನ ಒಂದು ಆಟೋ ಇಮ್ಯೂನ್ ಡಿಸೀಸ್ಗೆ ಗುರಿಯಾಗಿದೆಯಾ. ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಏನು? ಸಿಂಪಲ್, ನಿನ್ನ ಒಂದು ಬ್ಯಾಡ್ ಹ್ಯಾಬಿಟ್ಸಿಂದ ನಿನ್ನ ದೇಹದಲ್ಲಿ, ಅಂದರೆ ಯಾವಾಗ ನೀನೊಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊತೀಯ, ಸಿಕ್ಕಿದ್ದು ತಿಂತೀಯ, ಏನು ನನ್ನ ದೇಹ ಕಲ್ಲಂಗಿದೆ ಅಂತ ಅದರ ಮೇಲೆ ಬಲಾತ್ಕಾರನ ನೀನು ಸ್ಟಾರ್ಟ್ ಮಾಡಿದಾಗ ನಿನ್ನ ದೇಹದ ರೋಗ ನಿರೋಧಕ ಶಕ್ತಿಗಳೇ ನಿನ್ನ ಅಂಗಗಳ ಮೇಲೆ ಒಂದು ದಾಳಿಯನ್ನು ಮಾಡ್ತಾರೆ. ಅದಕ್ಕೆ ಪ್ಯಾನ್ಕ್ರಿಯಾಸ್ ಗುರಿಯಾಗುತ್ತೆ, ಇನ್ಸುಲಿನ್ ಉತ್ಪಾದನೆ ಕಮ್ಮಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಟೈಪ್ 1 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ಅಂದ್ರೇನು? ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇದೆ, ಬಟ್ ಕ್ವಾಲಿಟಿ ಇನ್ಸುಲಿನ್ ಬರ್ತಾ ಇಲ್ಲ. ಕ್ವಾಲಿಟಿ ಇನ್ಸುಲಿನ್ ಬರ್ತಾ ಇಲ್ಲ ಯಾಕೆ ಅಂತಂದರೆ ಆ ಇನ್ಸುಲಿನ್ನ ಪ್ರಮುಖವಾಗಿರೋ ಕೆಲಸನೇ ಎನರ್ಜಿನ ಟ್ರಾನ್ಸ್ಪೋರ್ಟ್ ಮಾಡೋದು. ಆ ಕೆಲಸದಲ್ಲಿ ಅದು ಫೇಲ್ ಆಗ್ತಾ ಇದೆ. ಸೊ ಈ ಎರಡನ್ನೂ ನಾವು ಗಮನಿಸಿದಾಗ, ಈ ಎರಡು ಟೈಪ್ 1 ಆರ್ ಟೈಪ್ 2 ಡಯಾಬಿಟೀಸ್ನ ನಾವು ಗಮನಿಸಿದಾಗ, ದ ಮೇಜರ್ ರೋಲ್ ಈಸ್ ಫಸ್ಟ್ ಬಾಡಿ ಕ್ಲೆನ್ಸ್ ಆಗಬೇಕು ಸರ್. ಬಾಡಿ ಕ್ಲೆನ್ಸ್ ಆಗಬೇಕು. ಡಯಾಬಿಟೀಸ್ ಅಂತಿದ್ದಂಗೆ ಸೀದಾ ಕರ್ಕೊಂಡು ಹೋಗ್ಬಿಟ್ಟು ಒಂದು ಮೆಡಿಸನ್ಗೆ ಲೈಫ್ ಟೈಮ್ ಅವನ್ನ ಗುರಿ ಮಾಡೋದಲ್ಲ. ಆ ಥರ ಮಾಡಬಾರ್ದು ಸರ್. ಊಟಕ್ಕೆ ಮುಂಚೆ ಅದಾದ್ಮೇಲೆ ಚೆಕ್ ಮಾಡಿಸಿ 2 ತಿಂಗಳು ದಟ್ಸ್ ಗುಡ್. ಚೆಕ್ಕಿಂಗ್ ಈಸ್ ಗುಡ್. ಬಾಡಿ ಚೆಕ್ ಮಾಡಿಸ್ಕ, ಅವನ ಕಂಟ್ರೋಲಲ್ಲಿ ಇರು, ದಟ್ಸ್ ಎವ್ರಿಥಿಂಗ್ ಗುಡ್ ಸರ್. ನಾನು ಅದನ್ನೇನು ಅಲ್ಲಿಗಳಿತಾ ಇಲ್ಲ. ಅವನು ಏಕ್ದಮ್ ಅವನಿಗೆ ಇನ್ಸುಲಿನ್ ತೊಗೊಳೋ ಥರ ಅದು ಕೊಡೋದಿದೆಯಲ್ಲ, ದಟ್ ಈಸ್ ನಾಟ್ ಎ ಗುಡ್ ಥಿಂಗ್ ಆರ್ ಎ ಗುಡ್ ಸಜೆಷನ್. ವೈ? ಬಿಕಾಸ್ ಇನ್ಸುಲಿನ್ ಈಸ್ ನಾಟ್ ಎ ಗುಡ್ ಹಾರ್ಮೋನ್. ಎಷ್ಟಿರಬೇಕೋ ಅಷ್ಟು ಉತ್ಪತ್ತಿ ಆಗಬೇಕು, ಅದು ನಿಮ್ಮ ದೇಹಕ್ಕೆ ಗೊತ್ತಿರುತ್ತೆ. ಈಗ ಎಕ್ಸಾಂಪಲ್, ಒಬ್ಬೊಬ್ಬನ ದೇಹದ ಇನ್ಸುಲಿನ್ ರೆಸಿಸ್ಟೆನ್ಸ್ ಒಂದೊಂದು ಥರ ಇದೆ. ಈಗ ನಿಮ್ಮದು ಬೇರೆ ಇದೆ, ಇವ್ರದ್ದು ಬೇರೆ ಇದೆ, ನನ್ನದೊಂದು ದೇಹನೇ ಡಿಫ್ರೆಂಟ್ ಆಗಿದೆ. ನೀನು ಇಷ್ಟು MG ಅಂತ ಕೊಟ್ಟಾಗ ಅದು ಎಷ್ಟು ರೆಸಿಸ್ಟ್ ಆಗುತ್ತೋ ಅಷ್ಟು ರೆಸಿಸ್ಟ್ ಆಗುತ್ತೆ, ಮಿಕ್ಕಿದ್ದು ರಕ್ತನಾಳಕ್ಕೆ ಹೋಗುತ್ತೆ. ರಕ್ತನಾಳದಲ್ಲಿ ನಾನಾ ಥರದ ಪ್ರಾಬ್ಲಮ್ಮು ಶುರುವಾಗುತ್ತೆ. ಸೊ ಈ ಇನ್ಸುಲಿನನ್ನು ಮಾಫಿಯಾ ಹೆಂಗೆ ಮಾಡಿದ್ರು ಅಂತ ನಾನು ನಿಮಗೆ ಹೇಳ್ತೀನಿ. ಡಯಾಬಿಟಿಸ್ನ ಮಾಫಿಯಾ ಹೆಂಗೆ ಮಾಡಿದ್ರು ಅಂತಂದರೆ, ದ ಪೀಪಲ್ ಸ್ಟಾರ್ಟೆಡ್ ಟು ಟೆಲ್ಲಿಂಗ್ ಸ್ಟೋರೀಸ್ ಲೈಕ್ ದಟ್. ಶುಗರ್ ಬರ್ತಿದ್ದಂಗೆ ಫಸ್ಟ್ ಕೆಲಸ ಏನು ಮಾಡಿದ್ರು? ನಿಮಗೆ ಗೊತ್ತಿರೋದು ಯಾವ್ದಾರು? ಸೂಪರ್. ನೆಕ್ಸ್ಟ್ ಏನು ತಿನ್ಬೇಕು? ರೊಟ್ಟಿ ತಿನ್ನು, ಎಸ್. ಮುದ್ದೆ ತಿನ್ನು, ಎಸ್. ಚಪಾತಿ ತಿನ್ನು. ವೆರಿ ಗುಡ್. ಇದನ್ನು ಕತೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ರಲ್ವಾ. ವರ್ಲ್ಡಲ್ಲಿ ಒಂದು ವಿಶೇಷವಾದ ಸಂಶೋಧನೆ ನಡೀತು. ಆರೋಗ್ಯವಂತ ಒಂದು 100 ಜನನ ತಗೊಂಡು 30 ಜನದ ಥರ ಬೇರೆ ವಿಭಾಗಗಳನ್ನ ಮಾಡಿ ಫಸ್ಟ್ ಚೆಕ್ ಮಾಡೋಕ್ಕೆ ಏನು ಮಾಡಿದ್ರು, 30 ಜನ ಆರೋಗ್ಯವಂತರಿಗೆ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ಗಳನ್ನ ಕೊಟ್ಟರು. ಲೈಕ್ ಗೋಧಿ, ರಾಗಿ, ಅಕ್ಕಿ, ಇದನ್ನು ತಿನ್ನಿಸಿದ್ರು. ಕಾರ್ಬ್ಸ್ ರಿಚ್ ಇರೋ ಫುಡ್ನ ತಿನ್ನಿಸಿದ್ರು. ನಂತರ ಅವರ ಇನ್ಸುಲಿನ್ ಸೆರಮ್ನ ನಾವು ಚೆಕ್ ಮಾಡಿದಾಗ ಆ ವಿಜ್ಞಾನಿಗಳಿಗೆ ಆಶ್ಚರ್ಯ ಆಯಿತು. ಅದು ತುಂಬ ಸ್ಪೈಕ್ ಆಗಿತ್ತು, ಅಂದರೆ ಸಿಕ್ಕಾಬಟ್ಟೆ ಇನ್ಸುಲಿನ್ ರೈಸ್ ಆಗಿತ್ತು. ಸೊ ಇನ್ನೊಂದು 30 ಜನಕ್ಕೆ ಪ್ರೋಟೀನ್ ರಿಚ್ ಫುಡ್ನ ಕೊಟ್ಟರು. ಅಂದರೆ ಮೊಟ್ಟೆ, ಮೀನು, ಈ ಥರದ್ದು, ಚಿಕನ್ನು, ಈ ಥರದ್ದು ಪ್ರೋಟೀನ್ ರಿಚ್ ಫುಡ್ಗಳನ್ನ ಕೊಟ್ಟಾಗ ಅವರ ಇನ್ಸುಲಿನ್ ಜಾಸ್ತಿನೂ ಆಗಿರಲಿಲ್ಲ, ಕಮ್ಮಿನೂ ಆಗಿರಲಿಲ್ಲ, ಅವರೇಜ್ ಇತ್ತು. ಇನ್ನೊಂದು 30 ಜನಕ್ಕೆ ಅವರಿಗೆ ಫ್ಯಾಟ್ನ ಕೊಟ್ಟರು. ಫ್ಯಾಟ್ ಇನ್ ದ ಮೀನ್ಸ್ ಗೀ, ಚೀಸ್, ಬಟರ್ ಮತ್ತು ವರ್ಜಿನ್ ಕೊಕೊನಟ್ ಆಯಿಲ್ ಥರದ ಅಮೂಲ್ಯವಾದ ಫ್ಯಾಟ್ಗಳನ್ನ ತಿನ್ನಿಸಿದ್ರು. ಅವರಿಗೆ ರಿಚಾಗಿ ತಿನ್ನಿಸಿದ್ರು ಫ್ಯಾಟ್ನ. ಆವಾಗ ನೋಡಿದಾಗ ಅವರ ಇನ್ಸುಲಿನ್ 0 ಸ್ಪೈಕ್ ಆಗಿತ್ತು, ಅಂದರೆ ಸ್ಪೈಕೇ ಆಗಿರಲಿಲ್ಲ. ಆವಾಗ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದ್ದೇನಂತಂದರೆ, ಡಯಾಬಿಟೀಸ್ ಬಂದಂಥ ವ್ಯಕ್ತಿಗೆ ಅತ್ಯಮೂಲ್ಯವಾದ ವಸ್ತು ಯಾವುದು ಅಂದರೆ
ಕೊಬ್ಬು ಅಂತ ಪ್ರೂವ್ ಆಯಿತು. ಅಂದರೆ ಯಾಕೆ ಅಂತಂದರೆ ಈ ಕೊಬ್ಬು ಈಸಿಯಾಗಿ ದೇಹದಲ್ಲಿ ಹರಗಲ್ಲ, ಜೊತೆಗೆ ಇದರ ಗ್ಲೂಕೋಸ್ ರಿಲೀಸ್ ಟೈಮ್ ಏನಿದೆ ಅದು ತುಂಬ ಸ್ಲೋ ಆಗಿರುತ್ತೆ. ಇದು ಪ್ರಪಂಚಕ್ಕೆ ಗೊತ್ತಾಯಿತು. ಯಾರು ಡಯಾಬಿಟೀಸಿಂದ ರಿವರ್ಸ್ ಆಗಬೇಕೋ ಅವರು ಉತ್ತಮ ಕೊಬ್ಬನ್ನು ತಿನ್ನೋದನ್ನು ಜಾಸ್ತಿ ಮಾಡಿದ್ರೆ ಮಾತ್ರ ಡಯಾಬಿಟೀಸಿಂದ ಆಚೆಗೆ ಬರ್ತಾರೆ. ಸೊ ಹಾಗಾಗಿ ನಾವೇನಂತ ಹೇಳ್ತೀವಿ, ವರ್ಜಿನ್ ಕೊಕೊನಟ್ ಆಯಿಲಿಂದ ಅವ್ರ ಡೇನ ಸ್ಟಾರ್ಟ್ ಮಾಡಬೇಕು. ಜೊತೆಗೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ವಿಶೇಷ ಏನು ಅಂತಂದರೆ, ಇವತ್ತು ಡಯಾಬಿಟೀಸ್ಗೆ ಅನ್ನೆಸೆಸರಿ ಎನರ್ಜಿ ನಮ್ಮ ಬಾಡಿಲಿ ಪ್ರೊಡ್ಯೂಸ್ ಆಗ್ತಿದೆ. ಸೊ ಅನ್ನೆಸೆಸರಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇನ್ಸುಲಿನ್ ಸ್ಪೈಕ್ ಅಂದಾಗ ಅದು ನನ್ನ ದೇಹಕ್ಕೆ ಅವಶ್ಯಕತೆ ಇಲ್ಲ ಅಂದಾಗ ಅಗೇನ್ ಇಟ್ಸ್ ಅ ಪ್ರಾಬ್ಲಮ್. ಅದು ಅದಕ್ಕೇನು ಮಾಡುತ್ತೆ, ಕಾರ್ಬ್ ಕ್ರೇವಿಂಗ್ಸ್ನ ಕಿಲ್ ಮಾಡುತ್ತೆ. ಕಾರ್ಬ್ ಕ್ರೇವಿಂಗ್ಸ್ನ ನಿನ್ನ ದೇಹ ಶುದ್ಧಿ ಮಾಡೋದೊಂದು ಕಡೆ ಆಯಿತು, ನಿನ್ನ ದೇಹನ ಪೋಷಣೆ ಮಾಡೋದೊಂದು ಕಡೆ ಆಯಿತು, ರೋಗ ನಿರೋಧಕ ಶಕ್ತಿ ಬಿಡುಗಡೆ ಮಾಡೋದೊಂದು ಕಡೆ ಆಯಿತು. ಜೊತೆಗೆ ಏನು ಮಾಡುತ್ತೆ, ಇದು ನಿನ್ನ ದೇಹನ ತುಂಬ ಆರೋಗ್ಯವಾಗಿಡೋಕ್ಕೆ ಕಾರ್ಬ್ನ ಕ್ರೇವಿಂಗ್ಸ್ ಅಂತ ಕರಿತೀವಿ, ಕುತ್ಕೊಂಡ್ರೆ ಸಿಕ್ಕಾಬಟ್ಟೆ ತಿನ್ನೋದು, ಅದನ್ನು ಕಂಟ್ರೋಲ್ ಮಾಡುತ್ತೆ. ಊಟ ತಿಂಡಿಗಿಂತ 10 ನಿಮಿಷ ಮುಂಚೆ 10 ml ವರ್ಜಿನ್ ಕೊಕೊನಟ್ ಆಯಿಲ್ ಕುಡಿದ್ರೂ ನಿನ್ನ ಊಟ ತಿನ್ನೋ ಪ್ರಮಾಣ ಕಮ್ಮಿ ಆಗುತ್ತೆ. ಅದರಿಂದ ನಿನ್ನ ಒಬೆಸಿಟಿನೂ ಕಂಟ್ರೋಲ್ ಆಗುತ್ತೆ, ಅನ್ನೆಸೆಸರಿ ಇನ್ಸುಲಿನ್ ಸ್ಪೈಕ್ ಆಗೋದು ತಪ್ಪುತ್ತೆ, ಹೊಟ್ಟೆ ತುಂಬಿದ ಭಾವ ನಿಮಗೆ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕಡಿಮೆ ಫುಡ್ಡಲ್ಲಿ ಜಾಸ್ತಿ ಎನರ್ಜಿ ಸಿಗುತ್ತೆ. ಬೆಳಿಗ್ಗೆ ಒಂದು, ಸಂಜೆ ಒಂದು. ನೀವೀಗ ಇನ್ಸುಲಿನ್ ತೊಗೋತಾ ಇದ್ದರೆ ಅದ್ರ ಜೊತೆಲೇ ತೊಗೊಳ್ಳಿ. 4 months ಆದಮೇಲೆ ನಿಮ್ಮ ಲೆವೆಲ್ನ ಚೆಕ್ ಮಾಡಿಕೊಂಡು, ಅಂದರೆ 2 monthsಗೆ ಒಂದ್ಸಲ 2 monthsಗೆ ಒಂದ್ಸಲ ಚೆಕ್ ಮಾಡಿಕೊಂಡು ಇನ್ಸುಲಿನ್ನ ಕಮ್ಮಿ ಮಾಡಿಕೊಂಡು, ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ಅಥವಾ ಅದು ನನಗೆ ಮಿಸ್ ಆಗಿದೆ ಸರ್, ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ, ಲೈಫ್ ಸ್ಟೈಲ್ ಡಿಸಾರ್ಡರೇ ಅದು. ಸೊ ಆ ಥರ ನಾನು ತುಂಬ ಒತ್ತಡದ ಜೀವನದಲ್ಲಿದ್ದೀನಿ, ಮಸ್ಟ್ ಇದನ್ನು ಒಂದು ಸರಿ ತೊಗೊಂಬಿಟ್ರೆ ತುಂಬ ಒಳ್ಳೆಯದು ಪರಮ್ ಅವರೇ ಇದು. ಬಟ್ ಬಂದುಬಿಟ್ಟಿದೆ, ಅವರು ಕೂಡ ತೊಗೊಂಡ್ರೆ ಒಂದು ಬೆಟರ್ ಲೈಫ್ನ ಲೀಡ್ ಮಾಡ್ಬೋದು. ಸೊ ಇದನ್ನ ಡಯಾಬಿಟಿಕ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಅಗೈನ್ ವರ್ಜಿನ್ ಕೊಕೊನಟ್ ಆಯಿಲ್ ಆ್ಯಂಡ್ ಡಯಾಬಿಟಿಕ್ ಫಾರ್ಮುಲಾ. ನಿಮಗೆ ಅನ್ನಿಸ್ಬೋದು ಇದೇನಿದು ಒಂದು ಕೈಲಿ ಆಯಿಲ್ ಇಟ್ಕೊಂಡು ಇದನ್ನು ಸಜೆಸ್ಟ್ ಮಾಡ್ತಾರೆ ಅಂತಂದರೆ, ನಾವು ಏನು ಸಜೆಸ್ಟ್ ಮಾಡ್ತಾಯಿದ್ದೀವಿ ಜನಗಳಿಗೆ ಅದು 100% ರೀಚ್ ಆಗಬೇಕು. ಓಕೆ, ಈ 2 ಪ್ರಾಡಕ್ಟ್ಗಳು ಏನು ಕೆಲಸ ಮಾಡುತ್ತೆ ಅಂತ ನಾನು ಪ್ರಾಪರಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ. ಈ ಥರ ಪ್ರಾಪರ್ ಸ್ಪೆಸಿಫಿಕೇಷನ್ನಾಗಿ ಹೋಗಿ ಅದರ ಜೊತೆಗೊಂದು ಬೆಟರ್ ಲೈಫ್ ಸ್ಟೈಲ್ನ ನೀವು ಇನ್ವಾಲ್ವ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಫ್ಯಾಂಟಾಸ್ಟಿಕ್ ಲೈಫ್ ಸ್ಟೈಲ್. ಅಂದರೆ ಒಂದು ಅದ್ಭುತವಾದ ಜೀವನ ಬರುತ್ತೆ. ಕಾಯಿಲೆಗಳೆಲ್ಲ ಹೋಗಬೇಡಿ, ಬೀಳಬೇಡಿ ಆ ಟ್ರ್ಯಾಪ್ಗೆ, ಅದರಿಂದ ಆಚೆಗೆ ಬಂದುಬಿಡ್ತೀರಾ. ಇದರದ್ದು ಪರಿಪೂರ್ಣ ವಿಡಿಯೋ ಇದೆ, ನೀವು ಕಾಲ್ ಮಾಡಿ ಕೆಳಗಡೆಯಲ್ಲಿ ಬರ್ತಾ ಇರೋ ನಂಬರ್ಗೆ ವಿಡಿಯೋ ಕಳಿಸ್ಕೊಡ್ತಾರೆ, ನಂತರ ನೀವು ಇದ್ರ ಬಳಸೋದ್ರ ಬಗ್ಗೆ ಹೋಗ್ಬೋದು. ಹೇರ್ ಫಾಲ್ ಆಗ್ತಾ ಇದೆ, ನಮ್ಮ ತಲೆ ಕೂದಲು ಸಿಕ್ಕಾಬಟ್ಟೆ ಉದುರ್ತಾ ಇದೆ, ಪ್ರಾಬ್ಲಮ್ ಇದೆ, ದ್ಯಾನ್ ದಿಸ್ ಈಸ್ ಅ ಥಿಂಗ್ ಏರ್ ಫಾರ್ಮುಲಾ ಅಂತೇಳಿ. ಸೊ ಈ ಏರ್ ಫಾರ್ಮುಲಾ ಏನಿದೆ ಈಸ್ ನಾಟ್ ಓನ್ಲಿ ಫಾರ್ ದ ಹೇರ್, ಇವಾಗ ಈಸ್ ಅ ಕಂಪ್ಲೀಟ್ಲಿ ಕೇರ್ ಅಬೌಟ್ ಯುವರ್ ಸ್ಕಿನ್ ಆ್ಯಂಡ್ ಆಲ್ ದ ಥಿಂಗ್ಸ್. ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನನಗೆ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಏನಂತಂದರೆ ನಮ್ಮ ಜನಗಳಿಗೆ ನಾನು ಇದ್ರದ್ದೊಂದು ಟ್ರೈನಿಂಗ್ ತೊಗೊಂಡಾಗ ಜನ ಹೇರ್ನ ಕೇರ್ ಮಾಡ್ತಾರೆ, ಹೇರ್ಗಿಂತ ಜಾಸ್ತಿ ನಾವು ಹೇರ್ ಫಾಲಿಕಲ್ಸ್ನ ಕೇರ್ ಮಾಡಬೇಕು. ಯಾಕೆ ಅಂತಂದರೆ ನಿಮ್ಮ ತಲೆಯಲ್ಲಿರೋ ಕೂದಲು ಅದು ಪರ್ಮನೆಂಟ್ ಅಲ್ಲ. ಯಾಕೆ ಅಂತಂದರೆ ನಿಮ್ಮ ಕೂದಲು ಪ್ರತಿ 7 ವರ್ಷಕ್ಕೆ ಉದುರೋಗುತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ಆಯಸ್ಸು 80 ವರ್ಷ ಆದರೆ ನಿಮ್ಮ ಕೂದಲಿನ ಆಯಸ್ಸು 7 ವರ್ಷ, 6 to 7 years ಅಷ್ಟೆ. ನಮ್ಮ ಮ್ಯಾಕ್ಸಿಮಮ್ ಜನ ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂತಂದರೆ, ನಾನು ಹುಟ್ಟಿದಾಗಿಂದ ಈ ಕೂದಲಿದೆ ಅಂತ ಇರಲ್ಲ. ಅದು ಆ ಥರ ಮ್ಯಾಜಿಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಹುಟ್ಟಿದಾಗಿಂದ ಒಂದೇ ಕೂದಲು ಯಾರಿಗೂ ಇರಲ್ಲ. ಓಕೆ, ಸೊ ಇವೆಲ್ಲ ಉದ್ರೋಗ್ಬಿಟ್ಟು 7 ವರ್ಷಕ್ಕೆ ಮತ್ತೊಂದು ಸಲ ಬೆಳಿತಿರ್ತೊಳಗೆ. ಎಸ್, ದಟ್ ಇಸ್ ಒಂದು ಪ್ರೋಸೆಸ್ ಬರುತ್ತೆ, ಅನಜನ್ ಪ್ರೋಸೆಸ್, ಕೆಟಜನ್ ಪ್ರೋಸೆಸ್ ಅಂತ ಹೇಳಿ. ನಿಮ್ಮ ದೇಹದಲ್ಲಿ ಪ್ರತಿ ಹಂತದಲ್ಲೂ ನಿಮ್ಮ ಕೂದಲುಗಳು 7 ವರ್ಷ ಆಯಸ್ಸಷ್ಟೇ, ಒಂದು ಕೂದಲಿಗೆ 7 years. ನೀವು ಕೇರ್ ಮಾಡಬೇಕಾಗಿರೋದು ನಿಮ್ಮ ಹೇರ್ ಫಾಲಿಕಲ್ಸ್, ಅಂದರೆ ಒಳಗೆ ಒಂದು ರೂಟ್ ಇರುತ್ತೆ, ಅದು ಚೆನ್ನಾಗಿದ್ದರೆ ಎಂಥ ಸ್ಟೇಜಲ್ಲಿ ಬೇಕಾದರೂ ಎಂಥ ವಯಸ್ಸಲ್ಲೂ ನಿಮಗೆ ಕೂದಲು ಬರುತ್ತೆ. ಅದು ಕೆಟ್ಟೋಯ್ತಾ ಕೂದಲು ಪರ್ಮನೆಂಟಾಗಿ ಹೋಯ್ತಂತ, ಅದು ಬಿಟ್ಬಿಟ್ಟು ನೀವು ಏನೇ ಸರ್ಕಸ್ ಮಾಡಿದ್ರೂ ಏರ್ ಫಾಲ್ ನಿಲ್ಲಲ್ಲ. ಸೊ ಈ ಪ್ರೋಸೆಸ್ ಏನಿದೆ, ನಾವು ಚೈಲ್ಡ್ಹುಡ್ಡಲ್ಲಿ ತುಂಬ ಚೆನ್ನಾಗಿ ಫುಡ್ನ ಕೇರ್ ಮಾಡ್ತೀವಿ, ಲೈಕ್ ಡಯಟ್ ಮಾಡ್ತೀವಿ, ಮಕ್ಕಳಿಗೆ ಪರ್ಟಿಕ್ಯುಲರ್ ಆಗಿ ನ್ಯೂಟ್ರಿಷಿಯಸ್ ಫುಡ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಬೆಳೀತಾ 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 ಏನಾಗ್ಬಿಡುತ್ತೆ, ಇವನು ಏನು ಬೇಕಾದ್ರೂ ತಿಂತಾನೆ, ಏನು ಬೇಕಾದ್ರೂ ಆಗ್ತಾನೆ. ಒತ್ತಡಗಳು, ಜೀವನದ ಒತ್ತಡ, ಜೀವನದ ನಿರ್ವಹಣೆ, ಈ ಗೊಂಜಲಿಗೆ ಬಿದ್ದಂಥವ್ರು ಏನು ಮಾಡಿಬಿಡ್ತೀವಿ, ಸೆಲ್ಫ್ ಕೇರ್ನ ಬಿಟ್ಟಾಕ್ತೀವಿ. ಈ ತಲೆ ಕೂದಲು ಹುಟ್ಟೋದು ಅನಜನ್ ಪ್ರೋಸೆಸ್ 6 ವರ್ಷ ಇರುತ್ತೆ. ಕೆಟಜನ್ ಪ್ರೋಸೆಸ್ ಅಂತ ಒಂದು ಪ್ರೋಸೆಸ್ ಬರುತ್ತೆ, ಅದೊಂದು 2 ವಾರ ಇರುತ್ತೆ. ಲಾಸ್ಟಿಗೆ ಅದು ಲಾಸ್ ಆಗಿ ಉದುರಿ ಹೋಗುತ್ತೆ. ಈ 3 ಪ್ರೋಸೆಸ್ ಏನಿದೆ ನಿಮ್ಮ ಜೀವನದ ಪ್ರತಿ ಸೈಕಲಲ್ಲೂ ನಡೀತಾ ಇರುತ್ತೆ ಪರಮ್ ಅವರೇ.
ನೀವು ಯಾವ ಸೈಕಲಲ್ಲಿ ನಿಮ್ಮ ಬಾಡಿಗೆ ಪೋಷಕಾಂಶಗಳನ್ನ ಕೊಡೋದನ್ನ ನಿಲ್ಲಿಸ್ತೀರಾ, ಕೇರ್ ಮಾಡೋದನ್ನ ನಿಲ್ಲಿಸ್ತೀರಾ, ಅವಾಗ ನೀವು ಬಾಂಡ್ಲಿ ಆಗಕ್ಕೆ ಸ್ಟಾರ್ಟ್ ಆಗ್ತೀರಾ, ಕೂದಲುದ್ರಾಗ ಸ್ಟಾರ್ಟ್ ಆಗುತ್ತೆ. ಸರ್ ಇದು ಗಾಟ್ ಇಟ್. ಇದು ಸಿಂಪಲ್ಲಾಗಿ ಅರ್ಥ ಆಯ್ತಾ ನಿಮಗಿದು? ಹೇರ್ ಅಂತಂದರೆ ಈಗ ಮತ್ತದು ನೀನೇನೋ ಅಂದ್ಕೋಬೇಡಿ, ಅದು ಹಂಗೆ ಹಿಂಗೆ ಕಾಡಲ್ಲಿ ಬೇರ್ ಸಿಗುತ್ತೆ, ಸೊಪ್ಪು ಸಿಗುತ್ತೆ, ನಥಿಂಗ್. ಅದು ಕಸಿ ಮಾಡ್ತೀವಿ ಅಂತೆಲ್ಲ ಇದರ ಜನ ಈಗ. ದಟ್ಸ್ ಅ ಥಿಂಗ್, ಇಟ್ಸ್ ಓಕೆ, ಬಟ್ ದಟ್ಸ್ ನಾಟ್ ಈಸಿ ಇಲ್ವಲ್ಲ, ಅಫೋರ್ಡಬಲ್ ಇಲ್ವಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಮಾಡಬೇಕು? ಸೈಡ್ ಎಫೆಕ್ಟ್ಸ್ ನೋಡಿರೋರು ಯಾರು? ರಿಪೋರ್ಟ್ ನೋಡಿರೋರು ಯಾರು? ನೀನು ಈಗ ಮಾಡ್ತಾ ಇದೆಯಪ್ಪ, ಮುಂದೆ ಏನಾಗುತ್ತೋ? ಸೊ ದಿಸ್ ಈಸ್ ದ ಚಾಲೆಂಜಸ್ ವಿಲ್ ಬಿ ದೇರ್. ತಪ್ಪು ಸರಿ ನಾನು ಹೇಳೋಕ್ಕೆ ಇಲ್ಲಿ ಇಷ್ಟಪಡ್ತಾ ಇಲ್ಲ, ಬಟ್ ಇಟ್ಸ್ ಅ ಸೋ ಸಿಂಪಲ್ ಅಂತ. ನಿಮ್ಮ ಕೈಲೇ ಇದನ್ನ ನೀವು ಕಂಟ್ರೋಲ್ ಮಾಡ್ಕೋಬೋದು. ಈ 3 ಪ್ರೋಸೆಸ್ ನಡೀತಿರೋ ಟೈಮಲ್ಲಿ ಪೋಷಕಾಂಶಗಳು ಇವತ್ತಿನ ಈ ಒತ್ತಡದ ಜೀವನ ಶೈಲಿಯಲ್ಲಿ ನಾನು ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯನಾ? ಕ್ಯಾನ್ ಇಟ್ ಪಾಸಿಬಲ್? ಯಾಕೆಂದ್ರೆ ತುಂಬ ಸ್ಟ್ರೆಸ್ಸಲ್ಲಿದ್ದೀವಿ ನಾವು. ಮಗು ಇದ್ದಾಗ ನಮ್ಮನ್ನು ಕೇರ್ ಮಾಡೋಕ್ಕೆ ಒಂದಷ್ಟು ಜನ ಇರ್ತಾರೆ. ದೊಡ್ಡವರಾದಮೇಲೆ ಈಗ ನೀವೇನಾದರೂ ಅಷ್ಟು ರಿಕ್ವೈರ್ಮೆಂಟ್ಸ್ನ ನಿಮ್ಮ ಮನೆಯವ್ರಿಗೆ ಹೇಳಿದ್ರೆ, ಇವನೊಳ್ಳೆ ಎಲ್ಲಿ ಕಟ್ಕೊಂಡಪ್ಪ ನಾನು, ಇವನಿಗೇನಯ್ಯ ನಾನು ಇದನ್ನೆಲ್ಲ ಕೇರ್ ಮಾಡಲಿ, ಇಟ್ಸ್ ನಾಟ್ ಪಾಸಿಬಲ್. ಸೊ ಅಂಥ ಟೈಮಲ್ಲಿ ಇದರಲ್ಲಿರೋ ಪೋಷಕಾಂಶಗಳು ಅದ್ಭುತವಾದ ಒಂದು ಬ್ಲೆಂಡಿಂದ ನಾವಿದನ್ನು ರೆಡಿ ಮಾಡಿದ್ದೀವಿ. ದ್ಯಾನ್ ಇಟ್ ವಿಲ್ ಹೆಲ್ಪ್ಸ್ ಅ ಲಾಟ್. ಏರ್ ಫಾಲ್ ನಿಲ್ಲತ್ತೆ. ಆ್ಯಂಡ್ ಮೆಲನಿನ್ ಅಂತ ಕರಿತೀವಿ. ಬಿಳೆ ಕೂದಲಾಗ್ತಿದೆ ಸರ್ ನಮಗೆ ಅಂತಂದರೆ ನಿಮ್ಮ ಬಾಡಿಲಿ ಮೆಲನಿನ್ ಇಲ್ಲ. ಸೊ ಮೆಲನಿನ್ ಯಾಕಿಲ್ಲ? ಒಂದು ಟೈಮಲ್ಲಿ ಅದರ ಪ್ರೊಡಕ್ಷನ್ ಕೊಡ್ತಾ ಬೀಳುತ್ತೆ ಬಿಕಾಸ್ ಆಫ್ ದ ಸ್ಟ್ರೆಸ್. ದೆನ್ ಸ್ಟಾರ್ಟ್ ಟು ಮೆಲನಿನ್. ಇದರಲ್ಲಿ ಮೆಲನಿನ್ ಅಂಶ ಇದೆ, ನೆಲ್ಲಿಕಾಯಿ ಇದೆ, ದಾಸವಾಳ ಎಕ್ಸ್ಟ್ರಾಕ್ಷನ್ಸ್ ಇದೆ. ಎಷ್ಟು ಪವರ್ಫುಲ್ಲಾಗಿದೆ ಇದು ಅಂತಂದರೆ ಏರ್ ಫಾಲೆಲ್ಲ ಒಂದು 15 ಡೇಸಿಗೆ ಸ್ಟಾಪ್ ಆಗಿಬಿಡತ್ತೆ. ಜಸ್ಟ್ ಮಾರ್ನಿಂಗ್ 1, ಈವ್ನಿಂಗ್ 1 ವಿತ್ ವರ್ಜಿನ್ ಕೋಕೋನಟ್ ಆಯಿಲ್. ಸರ್ ದಿಸ್ ಈಸ್ ದ ಅಲ್ಟಿಮೇಟ್ ವಿತ್ ದಿಸ್ ಕಾಂಬಿನೇಷನ್. ಇದು ಫಿಕ್ಸ್ ಇದು. ಅದಕ್ಕೆ ಹಿಡ್ಕೊಂಡ್ಬಿಡಿ ಸರ್. ಇವೆಲ್ಲ ಚೇಂಜ್ ಆಗ್ತಾ ಇದ್ದಾವೆ. ಇದು ಯಾಕೆ ಅಂತ ಇದು ಫಿಕ್ಸ್. ಇದು 80% ಬೆಳಗ್ಗೆ ಎದ್ದು ಸರ್ 80% ಡಾಮಿನೇಟ್ಸ್ ಸರ್. 80% ಇಟ್ ವಿಲ್ ಡಾಮಿನೇಟ್ಸ್. ಕ್ಲೆನ್ಸಿಂಗ್ ಆ್ಯಂಡ್ ಹ್ಯುಮಿನಿಟಿ, ಎನಿ ಪ್ರಾಬ್ಲಮ್. ನಾನು ಯಾಕೆ ಅಂತಂದರೆ ಈ ವಿಡಿಯೋ ನಿಮ್ದೇನಿದೆ ಸರ್, ನೀವೇನೇನೋ ಒಂದೊಂದು ವಿಡಿಯೋ ಹಾಕ್ತಿದ್ದೀರಾ, ಇದು ಅಸೆಟ್ಸ್ ಸರ್. ಇದು ಈಗ ಎಷ್ಟು ಜನ ನೋಡ್ತಾರೋ, ಇನ್ನು 10 ವರ್ಷ ಬಿಟ್ಟು ಎಷ್ಟು ಜನ ನೋಡ್ತಾರೋ, ಇನ್ನು 20 ವರ್ಷ ಬಿಟ್ಟು ನೋಡಿದ್ರೂ ಈ ಮಾತು ಪ್ರಸ್ತುತವಾಗಿರಬೇಕು, ಈ ಆಧಾರವಾಗಿರಬೇಕು. ಇದು ಲೈಫ್ ಟೈಮ್ ಜನ ನೋಡಿದಾಗ ಇವರೆಷ್ಟು ಇನ್ವಾಲ್ವ್ ಆಗಿದ್ದಾರೆ, ಇವರ ಅಭಿಪ್ರಾಯಗಳು ಎಷ್ಟು ಆಳವಾಗಿದೆ ಅನ್ನೋದು ಅವರಲ್ಲಿ ಸ್ಪಷ್ಟತೆ ಬಂದಾಗ ನಮ್ಮ ಕಂಪನಿ ಮೇಲೆ, ನಮ್ಮ ಸ್ವದೇಶಿ ದಿಶಾದ ಮೇಲೆ, ನನ್ನನ್ನೇ ನಂಬ್ಕೊಂಡಿರೋ ಈ ಸಾವಿರಾರು ಜನ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಒಂದು ತುಂಬ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ ಅಂತೇಳಿ ಐ ಆಮ್ ಟೆಲ್ಲಿಂಗ್ ದಿಸ್ ಈಸ್ ಫಾರ್ ಹೇರ್ ಲಾಸ್, ಸ್ಪ್ಲಿಟ್ ಹೇರ್, ಏನೇನು ಪ್ರಾಬ್ಲಮ್ ಇದೆ. ಇಟ್ಸ್ ಬ್ಯೂಟಿಫುಲ್. ಆ್ಯಂಡ್ ಇದೇನು ರೆಗ್ಯುಲರಾಗಿ ತಗೋಬೇಕು ಅಂತಿಲ್ಲ. 4 ಮಂತ್ಸ್ ತೊಗೊಂಡು ನಿಲ್ಲಿಸಿ ಮತ್ತೆ ವರ್ಷಕ್ಕೊಂದು 4 ಸರಿ ತೊಗೊಂಡ್ರು ಇಟ್ಸ್ ಅ ವೆರಿ ಗುಡ್. ಆ್ಯಂಡ್ ಟ್ಯಾಬ್ಲೆಟ್ ಫಾರ್ಮ್ಯಾಟ್ ಸರ್. ಇದು ಟ್ಯಾಬ್ಲೆಟ್ ಫಾರ್ಮ್ಯಾಟ್. ನೆಕ್ಸ್ಟ್ ಬರೋಣ ಸರ್, ಇದೊಂದು ರೀಬ್ಯಾಲೆನ್ಸ್ ಅಂತ ಹೇಳಿ. ಸೊ ದಿಸ್ ಇಸ್ ಅ ರೀಬ್ಯಾಲೆನ್ಸ್ ಮೀನ್ಸ್ ಹೆಣ್ಮಕ್ಳುಗಳು ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಾಗೆ ಗುರಿ ಆಗ್ತಿದ್ದಾರೆ. ಓಕೆ, PCOD ಅಂತ ತಾವು ಕೇಳಿರ್ತೀರ, ಅಥವಾ PCOS ಅಂತ ಕೇಳಿರ್ತೀರ. ಪಾಲಿಸ್ಟಿಕ್ ಸಿಂಡ್ರೋಮ್ ಅಂದರೆ ಓವರಿ ಸಿಂಡ್ರೋಮ್ ಅಂತ ಇರುತ್ತೆ. ಓಕೆ, ಏನದು ಅಂತ ಅಂದರೆ ಈ ಓವರಿ ಏನಿದೆ ಅದು ಇವತ್ತು ಇನ್ಫೆಕ್ಷನ್, ಗರ್ಭಾಶಯ ಅಂತ ಕರಿತೀರ, ಅಂಡಾಣುಗಳು ಅಂತ ಏನಿರ್ತವೆ. ದ ಬ್ಯಾಡ್ ಲೈಫ್ ಸ್ಟೈಲ್ ಅಂದರೆ ಅತ್ಯಂತ ಹೆಚ್ಚು ಒತ್ತಡದ ಜೀವನ, ಗಲೀಜಾಗಿರೋ ಫುಡ್ ತಿನ್ನೋದು, ಮತ್ತು ಹೆಣ್ಮಕ್ಳಿಗೂ ಗಂಡಸರಿಗೂ ಫಿಸಿಕಲಿ ಡಿಫ್ರೆನ್ಸ್ ಇದೆ. ಅಂದರೆ ಅವರು ಸ್ವಲ್ಪ ನಮಗಿಂತ ವೀಕ್ ಇರ್ತಾರೆ, ದೇಹದಲ್ಲಿ, ಮನಸ್ಸಲ್ಲಿ, ಎಲ್ಲದರಲ್ಲೂ. ಇಂಥ ವೀಕ್ ಇರ್ತಕ್ಕಂಥವ್ರಿಗೆ ಕೆಮಿಕಲ್ಗಳು ತುಂಬ ಹಾರಿಬಲಾಗಿ ದಾಳಿ ಮಾಡ್ತಾ ಇರುತ್ತೆ. ಇವತ್ತು ಅವ್ರ ಮನೆಯಲ್ಲಿ ಕುತ್ಕೊಂಡು ಲೀಸ್ಟ್ ಹಾಕ್ಕೊಂಡ್ರೆ ದೇವ್ರ ಮುಂದೆ ಬೆಳಗೋ ಊದ್ಗಡ್ಡಿಯಿಂದ ಹಿಡಿದು ಅವರು ಯೂಸ್ ಮಾಡೋ ಪಾತ್ರೆ ತೊಳೆಯೋ ಸೋಪರ್ಗೂ ಕೆಮಿಕಲ್ಲೇ ಸರ್. ನೀನು ದೇವ್ರಿಗೆ ಒಂದು ಊದ್ಗಡ್ಡಿ ಬೆಳಗ್ತೀಯ ಅಂತಂದರೆ 2 ಸಿಗರೇಟ್ ಸೇದ್ಕೊಂಡೆ ಅಂತಲೇ ಲೆಕ್ಕ ಅದು. ಅಂದರೆ ಆ ಲೆಕ್ಕಕ್ಕೆ ಅದು ಏನಾದ್ರು ನಿಜವಾದ ದೇವರಿದ್ದರೆ ಬಂದು ರಪ್ ಅಂತ ಮಕ್ಕೊಡ್ಬಿಡುತ್ತೆ, ಇಂಥ ಊದ್ಗಡ್ಡಿ ನನ್ನ ಮುಂದೆ ಹಚ್ತೀವಿ. ಸೊ ಅಂದರೆ ನಾನು ಅದನ್ನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ, ಇನ್ನೋಸೆಂಟ್ ಹೆಣ್ಮಕ್ಳುಗಳಿಗೆ ಹೆಂಗೆ ದಾಳಿ ಆಗುತ್ತೆ ಅವ್ರಿಗೆ ಗೊತ್ತಿಲ್ಲ. ಪಾಪ ಮನೆಯವ್ರು ಕಲಿಸಿರ್ತಾರೆ, ಊದ್ಗಡ್ಡಿ ಬೆಳಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಪಾತ್ರೆಗೆ ಬಳಸೋ ಕೆಮಿಕಲ್ ಏನೂ ಬೇಡ ಸರ್. ಸೊಳ್ಳೆ ಬಂದು ಅಂತಂದಾಗ ಸೊಳ್ಳೆ ಓಡ್ಸೋಕ್ಕೊಂದು ಬತ್ತಿ ಹಾಕ್ತಾರೆ. ಇವತ್ತೆಂಥ ಕಂಪ್ನಿಗಳ ಹೆಸರು ಬೇಡ, ಲಿಕ್ವಿಡ್ ಹಾಕ್ತಾರೆ ಸರ್. ಬ್ರೈನೋಸಯಟಿನ್ ಅಂತಕ್ಕಂಥ ಒಂದು ಕೆಮಿಕಲಿಂದ ಅದು ರೆಡಿಯಾಗಿರುತ್ತೆ, ಬ್ರೈನೋಸಯಟಿನ್ ಅಂತ.
ಆ ಬ್ರೈನೋಸೈಟಿನ್ ಏನಿದೆ ಆ ಸೊಳ್ಳೆಯ ಪುಟಾಣಿ ಮೆದುಳನ್ನು ನಿಷ್ಕ್ರಿಯಗೊಳಿಸಿ ಅದನ್ನು ಸಾಯಿಸಬೇಕಷ್ಟೇ ಪ್ರೋಸೆಸ್. ಸೊಳ್ಳೆ ಮೆದುಳಿಗೆ ಎಷ್ಟು ಹಾನಿಯಾಗುತ್ತೋ ಅದರ 1% ನಮ್ಮ ಮೆದುಳಿಗೂ ಹಾನಿಯಾಗುತ್ತೆ. ಯಾರ ಮನೆಯಲ್ಲಿ ಆ ಲಿಕ್ವಿಡೇಟರ್ ಆನ್ ಮಾಡ್ತಾರೋ ಅವರು ಇಂಬ್ಯಾಲೆನ್ಸ್ ಕಾಣ್ತಾರೆ, ಗಂಡ ಹೆಂಡತಿ ಜಗಳಗಳು ಜಾಸ್ತಿ ಆಗ್ತವೆ. ವೈ ಬಿಕಾಸ್ ಅವ್ರು ಒಂದು ಸ್ವಲ್ಪ ಹೊತ್ತು ನೀವು ಯೋಚನೆ ಮಾಡಬೇಕು, ಏನಕ್ಕೆ ಅಂದರೆ ಅವ್ರ ಮನೇಲಿ ಅದು ಆನ್ ಆಗಿದೆ ಅಂದರೆ ಮಾಡ್ಕೊಂಡು ಅದು ನಾನು ಮಾಡ್ತಾರೆ, ಇವ್ರು ಅದನ್ನೇ ತೊಗೊತಾರೆ, ಪ್ರಾಬ್ಲಮ್ ಸ್ಟಾರ್ಟ್ಸ್. ಇಟ್ಸ್ ಅ ಥಿಂಗ್, ಇಟ್ಸ್ ಅ ಡ್ಯಾಮೇಜಸ್. ಅಂದರೆ ನಾನು ಇಲ್ಲೇನು ಹೇಳ್ತಾ ಇದ್ದೀನಿ, ಕೆಮಿಕಲ್ಸ್ಗಳು ಎಷ್ಟು ಹಾನಿಯನ್ನು ಸೃಷ್ಟಿಸ್ತಾ ಇದೆ. ಒಂದು ಮೊದಲೇ ಫಿಸಿಕಲಿ ಹೆಣ್ಣಿಗೂ ಗಂಡಿಗೂ ಚಾಲೆಂಜಸ್ ಇದೆ. ಓಕೆ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಹೆಣ್ಣು ಮನೆಯಿಂದ ಮನೆಗೆ ಬರ್ತಕ್ಕಂಥದ್ದು, ಅಂದರೆ ಹುಟ್ಟಿದ ಮನೆ ಬೇರೆ, ಬೆಳೆಯೋ ಮನೆ ಬೇರೆ, ಸಮಾಜದಲ್ಲಿ ಅವ್ರನ್ನ ನೋಡೋ ರೀತಿ ಬೇರೆ, ಅವ್ರಿಗೆ ಜವಾಬ್ದಾರಿಗಳು ಕಮ್ಮಿ, ಜವಾಬ್ದಾರಿಗಳು ಜಾಸ್ತಿ, ಜೊತೆಗೆ ಅವರಿಂದ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ, ಇಡೀ ಮನೆ ನಡೆಸಬೇಕು. ಆದರೆ ಅವ್ರಿಗೆ ಸರಿಯಾದ ಗೌರವ ಸಿಗ್ತಿರಲ್ಲ. ಇಷ್ಟು ಭಾವನೆಗಳ ಹೊಡೆತದನ್ನು ಮೊದಲೇ ತಿಂತಿರ್ತಾರೆ, ಅದ್ರ ಜೊತೆಗೆ ಈ ಕೆಮಿಕಲ್ ಹೊಡೆತಗಳನ್ನ ತಿನ್ನೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಆ ಥರ ಸ್ಟಾರ್ಟ್ ಆದಮೇಲೆ ನೆಕ್ಸ್ಟ್ ಲೇಟ್ ನೈಟ್ಸ್ ಮಲಗೋದು, ನಿದ್ರಾಹೀನತೆ. ನೋಡಿ, ಅದಕ್ಕೆ ನಾವು ನಿದ್ರೆದು ಹೇಳಿಬಿಟ್ಟಿದ್ದೀನಿ, ಲಿವರ್ದು ಹೇಳಿದ್ದೀನಿ. ಇದೆಲ್ಲ ಆದಮೇಲೆ ಅವರ ಆಹಾರದಲ್ಲಿ ತುಂಬ ಜಂಕ್ಸ್ ತಿನ್ನೋದು, ಪ್ರೊಸೆಸ್ಡ್ ಫುಡ್ ತಿನ್ನೋದು, ಆ್ಯಂಡ್ ಸೋಷಿಯಲ್ ಮೀಡಿಯಾದಿಂದ ಕೆಟ್ಟದ್ದನ್ನು ನೋಡೋದು, ಒಳ್ಳೆಯದನ್ನು ನೋಡಬೇಕು, ಆ ಪ್ಲ್ಯಾಟ್ಫಾರ್ಮಿಂದ ಒಳ್ಳೆಯದಕ್ಕೆ ಬಳಸ್ಕೋಬೇಕು. ಅವರು ಅದು ಮಾಡಲ್ಲ. ಅಂದರೆ ಕಾಂಪಿಟೇಟಿವ್ ಆಗಿರ್ತಕ್ಕಂಥ, ಇನ್ನೊಬ್ರನ್ನ ಫೋಟೋನ ನೋಡಿ ಇವ್ರು ಜಲಸ್ ಪಡ್ತಕ್ಕಂಥ, ಈ ಓವರ್ ಆಲ್ ಎಂಟೈರ್ ಅವರಲ್ಲಿ ಸ್ಟ್ರೆಸ್ ಜನ್ರೇಟ್ ಮಾಡುತ್ತೆ. ಆ ಜನ್ರೇಟ್ ಆದಂತಹ ಸ್ಟ್ರೆಸ್ಗಳು ಅವರ ದೇಹದಲ್ಲಿ ಪ್ರಾಬ್ಲಮ್ನ ಸೃಷ್ಟಿ ಮಾಡುತ್ತೆ. ಈ PCOS ಮತ್ತು PCOD ಏನಿದೆ ಪರಮ್ ಅವರೇ, ನಾನು ಯಾವಾಗ 2010ರಲ್ಲಿ ಈ ವೆಲ್ನೆಸ್ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಡಾಕ್ಟರ್ಸ್ ಹೇಳ್ತಾಯಿದ್ರು ಇದಕ್ಕಿನ್ನ ಸಂಶೋಧನೆ ನಡೀತಾ ಇದೆ ಅಂತ. ಬಟ್ ಇವತ್ತು ಹೇಳ್ತಾ ಇದ್ದಾರೆ ಸಂಶೋಧನೆ ನಡೀತಾ ಇದೆ ಅಂತ. ಇದಕ್ಕೆ ಮೆಡಿಸನ್ಸ್ ಇಲ್ಲ. ಯಾಕೆಂದರೆ ಅದು ಲೈಫ್ ಸ್ಟೈಲ್ ಡಿಸಾರ್ಡರ್. ಈ ಲೈಫ್ ಸ್ಟೈಲ್ ಡಿಸಾರ್ಡರಿಂದ ನೀನು ಆಚೆಗೆ ಬರಬೇಕಾ, ದೆನ್ ಆಯುರ್ವೇದ ಆ್ಯಂಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಇದರಿಂದನೇ ಸಾಧ್ಯ. ಸೊ ಅಂಥ ಒಂದು ಪವರ್ಫುಲ್, ಇದರಲ್ಲಿ ಶತಾವರಿ ಆ್ಯಡ್ ಮಾಡಿದ್ದೀವಿ, ಅಶ್ವಗಂಧ KSM 66 ಅಂದರೆ ಹೈಯೆಸ್ಟ್ ಕೇಸ್ ಸ್ಟಡೀಸ್ ಆಗಿರ್ತಕ್ಕಂಥ ಒಂದು ಅಶ್ವಗಂಧನ ಇದಕ್ಕೆ ಆ್ಯಡ್ ಮಾಡಿದ್ದೀವಿ. ತುಂಬ ನಾನೀಗ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋದ್ರೇ ಇಲ್ಲೇ ಸುಮಾರು ಹೊತ್ತಾಗುತ್ತೆ. ಬಟ್ ಇದ್ರ ಬಗ್ಗೆನೂ ವೀಡಿಯೋ ಇದೆ, ಡೀಟೇಲ್ ವೀಡಿಯೋ ಇದೆ. ನೀವು ನನಗೆ ಈ ಕೆಳಗೆ ಕಾಣ್ತಾ ಇರೋ ನಂಬರ್ಗೆ ಮಾಡಿದ್ರೆ ನಮ್ಮ ಟೀಮ್ ಅವರು ನಿಮ್ಗೆ ಆ ವೀಡಿಯೋನ ಕಳಿಸ್ಕೊಡ್ತಾರೆ. ಅಷ್ಟು ಪವರ್ಫುಲ್. ಎನಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಟೈಮಿಗೆ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾಯಿಲ್ಲ, ತುಂಬ ಅವರು ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದಾರೆ, ವೆಯ್ಟ್ ಜಾಸ್ತಿ ಆಗ್ತಾಯಿದೆ, ಒಬೆಸಿಟಿ ಜಾಸ್ತಿ ಆಗ್ತಾಯಿದೆ, ಇಂಥ ಎಲ್ಲ ಸಮಸ್ಯೆಯಿಂದ ಆಚೆಗೆ ಬರಬೇಕು ಅಂದರೆ ವರ್ಜಿನ್ ಕೋಕೋನಟ್ ಆಯಿಲ್ ಆ್ಯಂಡ್ ರೀಬ್ಯಾಲೆನ್ಸ್ is the ultimate thing. ನೆಕ್ಸ್ಟ್ ಹೋಗೋಣ, ದ ಲಾಸ್ಟ್ ಪ್ರಾಡಕ್ಟ್ ಟೆಸ್ಟೋ 18 ಅಂತ. ಸೊ ಇದ್ರ ಬಗ್ಗೆ ಹೇಳೋಕ್ಕೆ ನನಗೆ ಸ್ವಲ್ಪ ಖುಷಿ ಅನಿಸುತ್ತೆ ಆ್ಯಂಡ್ ಹೆಮ್ಮೆ ಅಂತಲೂ ಅನಿಸುತ್ತೆ. ಟೆಸ್ಟೋಸ್ಟಿರೋನ್ ಏನಿದೆ ಇದನ್ನು ನಮ್ಮ ಜನ ಮ್ಯಾಕ್ಸಿಮಮ್ ಇದು ಸೆಕ್ಷುವಲ್ಗೋಸ್ಕರ ನಾವು ಬಳಸೋದು ಅಂತ ಹೇಳ್ತಾರೆ. ಅಂಥವ್ರಿಗೊಂದು ದೊಡ್ಡದಾಗಿರೋ ಒಂದು ಸಂದೇಶ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದಲ್ಲ. ಎಸ್ ಇಸ್ ದ್ಯಾಟ್, ಬಟ್ ಟೆಸ್ಟೋಸ್ಟಿರೋನ್ ಏನಿದೆ ಇದು ಒಬ್ಬ ಕಂಪ್ಲೀಟ್ ಮ್ಯಾನನ್ನು ಮಾಡೋಕ್ಕೆ ಬೇಕಾಗಿರೋ ಹಾರ್ಮೋನ್, ಒನ್ ಆಫ್ ದ ಪವರ್ಫುಲ್ ಹಾರ್ಮೋನ್. ನೀನು ಸದಾ ಲವಲವಿಕೆಯಿಂದ ಇರಬೇಕು, ದಿನನ ಕಂಪ್ಲೀಟ್ ಮ್ಯಾನ್ ಅಂದ್ರೇನು, ನಮ್ಮ ತಂದೆ ತಾಯಿಗೆ ನಾನು ಮೊದಲು ಒಳ್ಳೆ ಮಗ ಆಗಬೇಕು, ಹೆಂಡತಿಗೆ ಒಳ್ಳೆ ಗಂಡ ಆಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಅಪ್ಪ ಆಗಬೇಕು, ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗಬೇಕು, ಫ್ರೆಂಡ್ಸ್ಗೆ ಒಳ್ಳೆ ಸ್ನೇಹಿತನಾಗಬೇಕು, ನನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ನಾನು ಫುಲ್ಫಿಲ್ ಮಾಡ್ಕೋಬೇಕು, ಜೊತೆಗೆ ಸದಾ ಲವಲವಿಕೆಯಿಂದ ಇರಬೇಕು. ನಿನ್ನ ಮುಖ ಯಾವಾಗಲೂ ನೋಡಿದ್ರೆ ಯಾರಾದರೂ ಬಂದರೆ ಅವ್ರ ಮೊಬೈಲ್ನ ಚಾರ್ಜಿಗೆ ಹಾಕೊಂಡು ಹೋಗಂಗಿರಬೇಕು, ಮೊದಲಿಗೆ ಅವ್ರ ಚಾರ್ಜನೇ ಬಿದ್ದೋಗಂಗಿರಬಾರ್ದು. ಸೊ ನಾನು ಇಷ್ಟು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ದಟ್ಸ್ ಒನ್ ಹಾರ್ಮೋನ್ ವಿಲ್ ಡಿಸೈಡ್, ದಟ್ ಈಸ್ ಟೆಸ್ಟೋಸ್ಟಿರಾನ್. ಜನ ಏನು ಅಂದ್ಕೊಬಿಟ್ಟಿದ್ದಾರೆ ಇದು ಸೆಕ್ಷುವಲ್. ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ಬರೀ ಸೆಕ್ಷುವಲ್ ಅಂತಲ್ಲ, ಒಬ್ಬ ಕಂಪ್ಲೀಟ್ ಮ್ಯಾನನ ಶಕ್ತಿಶಾಲಿ ವಿಚಾರ ಏನು ಅಂತಂದರೆ ಅದು ಈ ಟೆಸ್ಟೋಸ್ಟಿರೋನ್ ಅಂತ ಕರಿತೀವಿ. ಆ ಟೆಸ್ಟೋಸ್ಟಿರೋನ್ ಇವತ್ತು ಹಾಳಾಗೋಕ್ಕೆ ನಾನಾ ರೀಸನ್ಸ್ ಇದೆ. ಒಂದು ಪೂರ್ ಡಯಟ್, ನಮ್ಮದು ಪೂರ್ ಲೈಫ್ ಸ್ಟೈಲ್, ಎವ್ರಿಥಿಂಗ್. ಅದು ವೀಕ್ ಆಗ್ತಾ ಎಕ್ಸಾಂಪಲ್ ಆಫ್ಟರ್ 30 ಅದು ನ್ಯಾಚುರಲಿ ವೀಕ್ ಆಗುತ್ತೆ, 30 ವರ್ಷ ಆದಮೇಲೆ ನ್ಯಾಚುರಲಿ ವೀಕ್ ಆಗುತ್ತೆ. ಸೊ ಆ ಟೈಮಲ್ಲಿ ತುಂಬ ಚಾಲೆಂಜಸ್ ನಮಗೆ ಕಾಣ್ತವೆ. ಯಾಕೆ ಅಂತಂದರೆ ಇದು ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಬೋನ್ ಹೆಲ್ತ್. ಬೋನ್ ಇದೆಯಲ್ಲ ಅದರ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಇದಿರಬೇಕು, ಸ್ಕಿನ್ ಹೇರ್ ಚೆನ್ನಾಗಿರಬೇಕು ಅಂದರೆ ಇದಿರಬೇಕು, ಮಸಲ್ ರಿಕವರಿ ಅಂದರೆ ನನ್ನ ಮಸಲ್ ಸ್ಟ್ರಾಂಗ್ ಆಗಿರಬೇಕು, ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ ಅಥವಾ ನಾನೇನೋ ಇದ್ದೀನಿ. ಸೊ ಇಟ್ಸ್ ಮಸ್ಟ್ ಡಿಪೆಂಡ್. ಇಷ್ಟು
ಅಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂತಹ ಒಬ್ಬ ಮನುಷ್ಯನನ್ನು ಕಂಪ್ಲೀಟ್ ಮನುಷ್ಯನ ಮಾಡ್ತಕ್ಕಂಥ ಈ ಟೆಸ್ಟೋಸ್ಟಿರೋನ್ ಏನಿದೆ ಇದನ್ನು ನಾವು ನ್ಯಾಚುರಲ್ಲಾಗಿ ರೆಡಿ ಮಾಡಬೇಕು ಅಂತೇಳಿ ಈ 18 ಅಂತಂದರೆ 18 ಪವರ್ಫುಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದು ಅಂತ. ದಟ್ಸ್ ವೈ ವಿ ಪುಟ್ ದ ನೇಮ್ ಕಾರ್ಡ್ ಟೆಸ್ಟೋ 18 ಅಂತ. ಅಗೈನ್ ವರ್ಜಿನ್ ಕೋಕೋನಟ್ ಆಯಿಲ್ ಆ್ಯಂಡ್ ಟೆಸ್ಟೋಸ್ಟಿರಾನ್ ನಿಮ್ಮ ಎನರ್ಜಿನ ಅಲ್ಟಿಮೇಟ್ ಲೆವೆಲಿಗೆ ತಗೊಂಡೋಗುತ್ತೆ ವಿತ್ ನ್ಯಾಚುರಲಿ ಅಂತ ಹೇಳಿ ಇದನ್ನು ಎಂಟೈರ್ ಈ ಸೀರೀಸ್ ಏನಿತ್ತು ಈ ನ್ಯೂಟ್ರಾಸಿಟಿಕಲ್ ಸೀರೀಸ್ ಇದು ಇತ್ತೀಚೆಗೆ ನಾವು ಇಂಟ್ರೊಡ್ಯೂಸ್ ಮಾಡಿ ದಿಸ್ ಇಸ್ ಅ ಫಸ್ಟ್ ಚಾನಲ್ ವಿ ಆರ್ ಗಿವಿಂಗ್ ದ ಇಂಟರ್ವ್ಯೂ ಫಾರ್ ಯು ಆ್ಯಂಡ್ ಯಾಕೆ ಅಂತಂದರೆ ತುಂಬ ಅದ್ಭುತವಾಗಿ ಆ ಒಂದು ಸೀರೀಸ್ನ ನಾವು ಕ್ರಿಯೇಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ಯಾಕೆ ಅಂತಂದರೆ ಸಾಮಾನ್ಯ ವ್ಯಕ್ತಿಯ ಆರೋಗ್ಯ, ಸಾಮಾನ್ಯ ವ್ಯಕ್ತಿಯ ಜೀವನ ಮತ್ತು ಸಾಮಾನ್ಯ ವ್ಯಕ್ತಿಯ ವ್ಯವಹಾರ ಜಗತ್ತು ಅಂತ ಇರುತ್ತೆ ಪರಮ ಅವರೇ. ಸೊ ಪ್ರಾಡಕ್ಟ್ ಎನಿ ಕಂಪನಿ ಲಾಭ ಮಾಡೋ ಉದ್ದೇಶದಿಂದ ಎಲ್ಲ ಕೆಲಸ ಮಾಡಬಾರ್ದು. ಒಂದಷ್ಟು ಜನ ಒಂದಷ್ಟು ದಿನ ಆ ವ್ಯವಸ್ಥೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ಮೇಲೆ ಅವನದೊಂದು ಫೇಸ್ ವ್ಯಾಲ್ಯೂ ಅಂತಿರುತ್ತೆ. ಅದು ಜಾಸ್ತಿ ಆಗಬೇಕು ಅಂದರೆ ಅವನಾದಷ್ಟು ಸತ್ಯವಾಗಿರೋ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಬೇಕು. ಸೊ ಅದಕ್ಕೋಸ್ಕರ ನಾವಾದಷ್ಟು ಒಂದೊಂದು ಸಂಶೋಧನೆಯಲ್ಲೂ ಭಾಳ ಆಳವಾಗಿ ಇಳಿದು ಈ ಒಂದು ವ್ಯವಸ್ಥೆನ ಸರಿ ಮಾಡ್ತಾ ಬಂದ್ವಿ. ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ.